ಹೊರಗೂ ಕಲ್ಯಾಣ ಒಳಗೂ ಕಲ್ಯಾಣ, ಇದರಂತುವನಾರು ಬಲ್ಲರಯ್ಯ, ಇದರಂತುವನಾರು ಬಲ್ಲರಯ್ಯ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆ ಅಯ್ಯ, ನಿಮ್ಮ ಸತ್ಯ ಸುಳುಹು ತೋರುತ್ತಿದೆ ಅಯ್ಯ. ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ, ನಿಮ್ಮ ಶರಣ ಕಾಂಬೆನೆಂಬ ತವ ಕಾವ್ಯನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ, ತವ ಕಾವ್ಯನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದರಂತುವನಾರು ಬಲ್ಲರಯ್ಯ, ಇದರಂತುವನ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ನುಡಿ ಹಸನಾಯಿತು, ನುಡಿ ಹಸನಾಯಿತು, ನುಡಿ ನುಡಿ ಹಸನಾಯಿತು, ನುಡಿ ಹಸನಾಯಿತು. ಧರ್ಮಗುರು ಮಹಾಮಾನವತಾವಾದಿ ಲಿಂಗಾಯತ ಧರ್ಮ ಸಂಸ್ಥಾಪಕ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಇವತ್ತಿನ 650ನೇ ಬಸವಜ್ಯೋತಿ ಕಾರ್ಯಕ್ರಮ ಲಿಂಗಾಯತ್ ಸಮಾಜ್ ವತಿಯಿಂದ ನಡೆಸ್ಕೊಂಡು ಬರ್ತಕ್ಕಂಥದ್ದು ನಮಗೆಲ್ಲರಿಗೂ ಭಾಳ ಸಂತೋಷ ತಂದುಕೊಟ್ಟಿದೆ. ಇವಾಗ ಲಿಂಗಾಯತ್ ಅಂತಕ್ಕಂಥ ಪದ ಎಲ್ಲರೂ ಒಪ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಬೆಳೆಸ್ತಕ್ಕಂಥ ಒಂದು ಸಂದರ್ಭ ಇವತ್ತಿದೆ. ಅದರ ಸುಮಾರು ವರ್ಷಗಳ ಹಿಂದನೇ ಈ ಜಹೀರಾಬಾದ್ನಲ್ಲಿ ಲಿಂಗಾಯತ್ ಸಮಾಜ ಹುಟ್ಟು ಹಾಕಿ ಇಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಬಹಳ ಆನಂದ ತಂದುಕೊಟ್ಟಿದೆ. ಅದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಬಸವರಾಜ್ ಮಠಪತಿ ಅಣ್ಣವ್ರವ್ರು ಸುಮಾರು ಸಲ ಫೋನ್ ಮಾಡಿದ್ರು ನನಗೆ. ಆದರೂ ಒಟ್ಟು ಒಂದಿನ ಒಂದು ಕಾರ್ಯಕ್ರಮ ನಿರಂತರವಾಗಿ ಕಾರ್ಯಕ್ರಮದಲ್ಲೇ ನಾನು ಭಾಗವಹಿಸ್ತಿರ್ತೀನಿ. ಅದಕ್ಕೆ ನಾನು ಆಗಲ್ಲ ಅಣ್ಣವ್ರೆ ಮತ್ತೊಂದು ಸಲ ಬರ್ತೀನಿ ಅಂತ ಸುಮಾರು ವರ್ಷಗಳೇ ಆದವು. ಆದರೆ ನನಗೆ ಬರಲಿಕ್ಕೆ ಇಲ್ಲ ಆಗಿಲ್ಲ. ಆದರೆ ಮೊನ್ನೆ ವಚನ ವಿಜಯೋತ್ಸವದಾಗ ತಾವು ಬರಬೇಕು, ಈ ಒಂದು ಶರಣ ಸೇವಾ ಪುರಸ್ಕಾರ ಸೇವೆ ಮಾಡಿರ್ತಕ್ಕಂಥ ನಾ ಮೊದಲಿಂದ ನೋಡ್ತೀನಿ ರೀ ಅವ್ರಿಗೆ ಅಣ್ಣವ್ರಿಗೆ. ನಮ್ಮ ಶಂಕರಪ್ಪ ಪಾಟೀಲ್ ಅವ್ರಿಗೆ ಫೋನ್ ಮಾಡಿದಾಗ ಅವ್ರ ಹೆಸರೇ ಸೂಚಿಸಿದ್ರು. ಅದಕ್ಕೆ ಅವಾಗ ನನಗೆ ಭಾಳ ಸಂತೋಷ ಆಯ್ತು. ಅಣ್ಣವ್ರು ಒಪ್ಕೊಂಡು ಆ ಕಾರ್ಯಕ್ರಮಕ್ಕೆ ಬಂದರು. ಮತ್ತು ತಾವೆಲ್ಲರೂ ಕೂಡ ಆ ಒಂದು ವಚನ ವಿಜಯೋತ್ಸವದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮ ಅಣ್ಣವ್ರು ಹೇಳಿದ್ರಲ್ಲ ನಮ್ಮ ಮಠಪತಿ ಅಣ್ಣವ್ರು ಏನಂದ್ರೆ, ಅಕ್ಕವರು ಲಿಂಗೈಕ್ಯ ಆದ್ಮೇಲೆ ಈ ಒಂದು ಯಾಕಂದ್ರೆ ಇಬ್ಬರು ಕೂಡಿ ಮಾಡ್ತಿದ್ದೇವೆ ನಾವು. ಅದಕ್ಕೆ ಒಂದು ಗಾಲಿ ಹೋಗ್ಯದ, ಇನ್ನೂ ಒಂದೇ ಗಾಲಿ ಉಳಿದು ಹೆಂಗೆ ಕಾರ್ಯಕ್ರಮ ಮಾಡ್ತಾರೋ ಅಂತ ಎಲ್ಲರೂ ಚಿಂತೆ ಆಗಿತ್ತು. ಆದ್ರೆ ಇನ್ನೊಂದು ಗಾಲಿ ನೀವೆಲ್ಲ ಸಮಾಜದವ್ರು ಕೂಡಿ ಆಗಿರಲ್ಲ, ಅದಕ್ಕದು ಬಹಳ ಭವ್ಯ ರೀತಿಯಿಂದ ಆ ಕಾರ್ಯಕ್ರಮ ನೆರವೇರಿತು. ತಾವೆಲ್ಲರೂ ಭಾಗವಹಿಸಿದ್ರಿ. ಅಕ್ಕನ ಬಳಗದವರು, ಅಣ್ಣನ ಬಳಗದವರು ಮತ್ತೊಮ್ಮೆ ತಮಗೆಲ್ಲ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಮತ್ತು ಈ ಲಿಂಗಾಯತ್ ಸಮಾಜದ ಮೊದಲು ಅಣ್ಣವರಿದ್ದರು, ಆಮೇಲೆ ಈಗ ನಮ್ಮ ರಾಜಶೇಖರ್ ಶೆಟ್ಕಾರ್ ಅಣ್ಣನವರು ಅಧ್ಯಕ್ಷರಾಗಿ ಈ ಒಂದು ಲಿಂಗಾಯತ್ ಸಮಾಜವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಶಕ್ತಿ ಬಸವಣ್ಣನವರು ಅವ್ರಿಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತಾ, ಕಾರ್ಯದರ್ಶಿಯಾಗಿ ಸುಭಾಸ್
ಅಣ್ಣನವರು ಕೂಡ ಅಲ್ಲಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅವರಿಬ್ಬರಿಗೂ ನೀವೆಲ್ಲರೂ ಕೂಡಿ ಸಹಕಾರ ಮಾಡಿ ಈ ಸಂಸ್ಕೃತಿ, ಈ ಲಿಂಗಾಯತ ಸಮಾಜ ಇದು ಭಾಳ ದೊಡ್ಡ ಇಡೀ ಜಗತ್ತಿನಿಗೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ. ಅದಕ್ಕೆ ಅವರಿಗೆಲ್ಲ ನೀವು ಬೆಂಬಲ ಕೊಟ್ಟು ನಡೆಸ್ಕೊಂಡು ಬರಬೇಕು ಅಂತ ಪ್ರಾರ್ಥಿಸಿ, ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಸುನೀತಾ ಶರಣ ನರಹರಿ ಅಡಿಕೆಯವರು, ನಾನು ಕೇಳಿದೆ, ನನಗೆ ಮೊದಲ ನಾನು ಯಾವತ್ತೂ ಅಣ್ಣವ್ರು ಬಂದಿದ್ದೆಲ್ಲ ಬಸವ ಮಂಟಪದಲ್ಲೇ ಅಲ್ಲಿ ಕಾರ್ಯಕ್ರಮ ನಡೀತಿತ್ತು. ಅದಕ್ಕೆ ನಾನು ಕೇಳಿದೆ ಅಕ್ಕೋರಿಗೆ, ಸುನೀತಾಗ, ಮತ್ತು ಮನೆಯಲ್ಲಿ ಇಟ್ಕೊಳ್ತಾರೇನೋ ಅಂದ್ರೆ, ಹೌದು, ಯಾರ ಇಚ್ಛೆ ಮನೆಯಲ್ಲಿ ಇಟ್ಕೊಂಡ್ರೆ ಮನೆಯಲ್ಲಿ ಮಾಡ್ತೀವಿ, ಯಾರ ಇಚ್ಛೆ ಬಸವ ಮಂಟಪದಲ್ಲ ಅಂದ್ರೆ ಬಸವ ಮಂಟಪದಲ್ಲಿ ಮಾಡ್ತೀವಿ. ಅದಕ್ಕೆ ನಾವು ಇವತ್ತು ಮನೆ ಕಟ್ಟಿಸಿ 3 ವರ್ಷ ಆಯಿತು. ಈ ಒಂದು ಮನೆಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಇಚ್ಛೆ ವ್ಯಕ್ತಪಡಿಸಿದಾಗ ಎಲ್ಲ ಲಿಂಗಾಯತ ಸಮಾಜದ ಅಕ್ಕನ ಬಳಗದವರು ಒಪ್ಪಿಗೆ ಕೊಟ್ಟು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಅಂತ ತಿಳ್ಕೊಂಡು ಸುನೀತಾ ನರಹರಿ ಅಡಿಕೆಯವರು ಹೇಳಿದ್ದಾರೆ. ಅವರಿಗೂ ಅವರ ಮಕ್ಕಳಿಗೂ ಅವರ ಕುಟುಂಬಕ್ಕೂ ಗುರು ಬಸವಣ್ಣನವರ ಆಶೀರ್ವಾದ ಮಾಡಲಿ ಅಂತ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಶುಭ ಹಾರೈಸಬೇಕು ಅಂತ ಪ್ರಾರ್ಥಿಸಿ, ಮತ್ತೊಮ್ಮೆ ತಮಗೆಲ್ಲರಿಗೂ ಅನಂತ ಅನಂತ ಶರಣಾರ್ಥಿ. ಶರಣಬಂಧುಗಳೇ, ಇವತ್ತು ನಾನು ಬೆಳಗ್ಗೆ ಅಣ್ಣವ್ರಿಗೆ ಫೋನ್ ಮಾಡಿದೆ, ನಮ್ಮ ಮಠಪತಿ ಅಣ್ಣವರಿಗೆ. ನನಗೆ ಮಾತಾಡ್ಲಿಕ್ಕೆ ಆಗೋಲ್ಲ, ಅದಕ್ಕೆ ನನ್ನ ಜೊತೆ ಕರ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದೆ. ನನಗೆ ಸ್ವಲ್ಪ ಎಲ್ಲ ಕಾರ್ಯಕ್ರಮದ ಒತ್ತಡದಲ್ಲಿ ಅದು ವಿಶ್ರಾಂತಿ ಕಡಿಮೆ ಆಗಿ ನೆಗಡಿ ಆಗಿಬಿಟ್ಟಿತ್ತು ನನಗೆ. ಆದರೂ ಕೂಡ ನೋಡ್ರಿ, ಬಸವಣ್ಣವರು ಈ ಒಂದು ಶರಣರ ಸಂಘದಲ್ಲಿ ಎಂಥ ಒಂದು ದೊಡ್ಡ ಶಕ್ತಿ ಅದಂದ್ರೆ ಇಲ್ಲಿ ಬಂದ್ಮೇಲೆ ನನಗೆ ಆರಾಮೇ ಆಗಿಬಿಟ್ಟದ ರೀ. ಮತ್ತು ಇಲ್ಲಿವರೆಗೆ ನಮ್ಮ ಪೂಜ್ಯ ಸತ್ಯಕ್ಕ ತಾಯಿಯವರು, ಅವರು ಬಸವ ಕಲ್ಯಾಣದ ಬಂದವರ ಓಣಿಯಲ್ಲಿನೇ ಈ ಒಂದು ಧರ್ಮಕ್ಕಾಗಿ ಸಮರ್ಪಣೆ ಮಾಡಿಕೊಂಡು ಅಲ್ಲಿ ಉಳಿದು ಈ ಒಂದು ತತ್ವ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿ ಅರಗಿಸಿಕೊಂಡು ತಮ್ಮ ಜೀವನದಲ್ಲಿ ತೊಡಗಿ ಸಾಧನೆ ಮಾಡ್ತಾ ಸಮಾಜಕ್ಕೂ ಕೂಡ ಒಂದು ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ಅವರು ಈಗ ಸುಮಾರು 4-5 ವರ್ಷದಿಂದನೇ ಅಲ್ಲಿ ಬಂದವರ ಓಣಿ ಅಂದರೆ ಅಕ್ಕ ಮಹಾದೇವಿ ಬಂದಿರತಕ್ಕಂಥ ಒಂದು ಸ್ಥಳ. ಕಲ್ಯಾಣಕ್ಕೆ ಅಕ್ಕ ಮಹಾದೇವಿ ಏನು ಬಂದಾಳಲ್ಲ, ಬಂದವರ ಓಣಿಗೆ ಬರಲ್ಕಿಂತ ಮೊದಲ ಆ ಒಂದು ಮಹಾದ್ವಾರದಲ್ಲಿ ನಿಂತಾಗಿ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನ ಇತ್ತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಅಂತ ಅಕ್ಕ ಮಹಾದೇವಿ ಆ ಒಂದು ಮಹಾದ್ವಾರದಲ್ಲಿ ನಿಂತು ಎಲ್ಲ ಶರಣರಿಗೆ ನೋಡಿ, ಏನಪ್ಪ ಶರಣ ಕಲ್ಯಾಣ ಇದು ಕೈಲಾಸದ ಅಂತ ತಿಳ್ಕೊಂಡು ಈ ವಚನ ಈಗ ಏನು ಹಾಡಿದ್ನಲ್ಲ ಆ ವಚನ ಹಾಡಿ, ಆಮೇಲೆ ಬಂದವರ ಓಣಿ ಎಲ್ಲ ಶರಣರು ಬಂದರು ಮೊದಲು ಬಂದವರ ಓಣಿಯಲ್ಲೇ ಅಲ್ಲಿ ನೆಲೆ ನಿಂತು ಆಮೇಲೆ ಅನುಭವ ಮಂಟಪಕ್ಕೆ ಒಳಗೆ ಕರ್ಕೊಂಡು ಹೋಗ್ತಿದ್ರು ಅಂತ ನಾವೆಲ್ಲ ಇತಿಹಾಸದಾಗ ಓದ್ತಾ ಇದ್ದೀವಿ. ಅದಕ್ಕಂಥ ಒಂದು ಅಕ್ಕ ನಿಂತಿರ್ತಕ್ಕಂಥ ಆ ಒಂದು ಗವಿಯಲ್ಲಿ ಪೂಜ್ಯ ಸತ್ಯಕ್ಕನವರು ಅಲ್ಲಿ ಉಳಿದಿದ್ದಾರೆ. ಮತ್ತು ಈಗ ಬರುವ ಅಕ್ಕ ಮಹಾದೇವಿ ಜಯಂತಿ ಏಪ್ರಿಲ್ 10, 11, 12ನೇ ತಾರೀಕಿಗೆ ಅಕ್ಕ ಮಹಾದೇವಿ ಜಯಂತಿ ಇದೆ. ನೀವೆಲ್ಲರೂ ಇಲ್ಲ ಆಚರಣೆ ಮಾಡ್ತಿರ್ಬೇಕು, ಜಯಂತಿ ಮಾಡ್ತಿರಲ್ಲ. ಅದಕ್ಕೆ 10, 11 ಒಂದು ದಿವಸ ನೀವೆಲ್ಲರೂ ಬರ್ಬೇಕ್ರಿ. ಕೆಲವ್ರು ಇಲ್ಲೆಲ್ಲ ಬಸವ ಕಲ್ಯಾಣ ನೋಡ್ಲಾರ್ದವ್ರು ಇರ್ಬೋದು ಅನಿಸ್ತದ, ಹೌದಲ್ಲ? ಎಲ್ಲರೂ ನೋಡಿದವ್ರು ಇದ್ರಿ? ಓಹೋ, ಭಾಳ ಸಂತೋಷ. ಎಲ್ಲರೂ ನೋಡಿದವ್ರು ಇದ್ರಿ, ನೋಡಲ್ದವ್ರು ಅದಾರ. ನೋಡಿದ್ರು ಮತ್ತೆ ಬರ್ಬೇಕ್ರಿ. ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಶರಣರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಯ್ಯ ಅಂತ. ಅಷ್ಟೇ ಅಲ್ಲ, ಅಕ್ಕ ಮಹಾದೇವಿ ತಾಯಿ ಹೇಳ್ರಿ ಏನಂದ್ರ, ಪ್ರಯಾಗಕ್ಕಿಂತಲೂ ಗುರುಗಂಜಿ ಶ್ರೇಷ್ಠ ಬಸವ ಕಲ್ಯಾಣ ಅಂತ ಹೇಳಿದಾಳ್ರಿ ಅಕ್ಕ ಮಹಾದೇವಿ ತಾಯಿ, ವಚನದಲ್ಲಿ ಇದೆ. ಅದಕ್ಕಂಥ ಒಂದು ಅವಿಮುಕ್ತ ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ಬರಬೇಕು. ಅಂಥ ಒಂದು ಕ್ಷೇತ್ರದಲ್ಲಿನೇ ನಮ್ಮ ಸತ್ಯಕ್ಕ ತಾಯಿಯವರು ಅಲ್ಲಿ ನೆಲೆ ನಿಂತಿದ್ರೆ ಅವರಿಗೂ ಕೂಡ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೆ. ಮತ್ತು ವಿಶೇಷವಾಗಿ ನಮ್ಮ ಸುಮಾ ಭೂಶೆಟ್ಟಿ ಅವರಿಗೆ ನಾನು ಮಧ್ಯಾಹ್ನ ಫೋನ್ ಮಾಡಿದೆ, ಬರಬೇಕು ಅಲ್ಲಿ ಒಂದು 10 ನಿಮಿಷ ಅನುಭವ ಮಾಡಬೇಕು ಅಂತ ತಿಳ್ಕೊಂಡು ನಾನು ಕೇಳಿದಾಗ ಭಾಳ ಸಂತೋಷದಿಂದ ಒಪ್ಕೊಂಡು ಅವ್ರು ಬಂದಿದ್ದಾರೆ. ಯಾಕಂದರೆ ನಮ್ಮೆಲ್ಲ ಸಮಾಜದಲ್ಲಿ ಒಂದು ಏನಿದೆ ಅಂತಂದ್ರೆ, ಈ ಧರ್ಮ ಪ್ರಸಾರ ಯಾರು ಮಾಡಬೇಕು ಅಂದ್ರೆ ಕಾವಿನೋ ಬಿಳಿನೋ ಹಾಕ್ಕೊಂಡು ಮಠದಲ್ಲಿರ್ತಕ್ಕಂಥವ್ರು ಸನ್ಯಾಸಿಗಳಾದವರಷ್ಟೇ ಧರ್ಮ ಪ್ರಸಾರ ಮಾಡಬೇಕು ಅಂತಕ್ಕಂಥ ಭಾವ ನಮ್ಮ ಸಮಾಜದಲ್ಲಿ ಇದೆ ರೀ. ಅದು ಹಾಗಲ್ಲ, ನಮ್ಮಲ್ಲ ಭೇದನೇ ಇಲ್ಲ ಯಾವುದೂ. ಅದಕ್ಕೆ ಎಲ್ಲರ ಮೇಲೆ ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ? ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತಾನು ಬದುಕೋದ್ರ ಜೊತೆಗೆ ಸಮಾಜಕ್ಕೂ ಕೂಡ ಬೆಳೆಸಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ರೀ. ಅದಕ್ಕೆ ಅಂಥ ಒಂದು ಉದ್ದೇಶ ಇಟ್ಕೊಂಡೆ ನೀಲಮ್ಮನ ಬಳಗ ಸ್ಥಾಪನೆ ಮಾಡಿ ಬೀದರ್ದಲ್ಲಿ ಎಲ್ಲ ನೀಲಮ್ಮನ ಬಳಗದ ಹೆಣ್ಮಕ್ಳು ಇಷ್ಟು ಅದ್ಭುತವಾಗಿ ಬೆಳವಣಿಗೆ ಹೊಂದಿದ್ದಾರೆ ಅಂದ್ರೆ ನಿಮಗೆಲ್ಲ ಗೊತ್ತದ. ಸುವರ್ಣ ಚಿಮ್ಕೋಡಿ ಅವರು ನೀವೆಲ್ಲ ಇಲ್ಲಿ ಬಂದು ಪ್ರವಚನ ಮಾಡಿದ್ದಾರೆ, ಗಿರಿಜಾ ಧರ್ಮಗಡ್ಡಿಯವರು ಬಂದು ಪ್ರವಚನ ಮಾಡಿದ್ದಾರೆ. ಅವರೆಲ್ಲ ಗೃಹಿಣಿಯರಿದ್ದುಕೊಂಡು ಕುಟುಂಬ ಬೆಳೆಸಿ ಎಲ್ಲ ರೀತಿಯಿಂದ ಕಾರ್ಯಕ್ರಮ
ನೋಡ್ಕೊಂಡು ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಕೂಡ ಮಾಡ್ತಾ ಇದ್ರಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಬೆಳವಣಿಗೆ ಆಗಬೇಕು. ಅದಕ್ಕೆ ಸುಮಾ ಭೂಶೆಟ್ಟಿಯವರು ಕೂಡ ಅವ್ರಿಗೆ 3 ಮಕ್ಕಳು, ಮಗಳು ಡಾಕ್ಟರ್, ಹಳೆಯ ಡಾಕ್ಟರ್, 2 ಮಕ್ಕಳನ್ನೂ ಇಂಜಿನಿಯರ್ ಓದಿ ಜಾಬ್ನು ಮಾಡ್ತಾ ಇದ್ದಾರೆ. ಆ ಕುಟುಂಬ ನೋಡಿಕೊಂಡು ಮತ್ತೆ ಅವರು ಈ ಕಾರ್ಯಕ್ರಮವನ್ನಲ್ಲಿ ಪ್ರವಚನನೂ ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆ ಆ ರೀತಿ ನಿಮ್ಮ ಬೆಳವಣಿಗೆನೂ ಆಗಬೇಕು ಅಕ್ಕನ ಬಳಗದಲ್ಲಿ ಅಂತ ತಿಳ್ಕೊಂಡು ನಾನು ಇವತ್ತು ಅವ್ರಿಗೆ ವಿನಂತಿ ಮಾಡಿಕೊಂಡಾಗ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅನಂತ ಶರಣನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಅಕ್ಕನ ಬಳಗದ ಅಧ್ಯಕ್ಷ ಮಂಜುಳಾ ಮಠಪತಿಯವರಿಗೆ ನಾನು ಫೋನ್ ಮಾಡಿದ್ದೆ. ಅವಾಗ ಅವರೆಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಅವರೆಲ್ಲರೂ ಇನ್ನೂ ಎಲ್ಲ ಹೆಚ್ಚಿನ ತಾಯಂದಿರೆಲ್ಲ ಅಲ್ಲಿಗೆ ಬಂದಿರಿ, ಮತ್ತೆ ನೀವು ಹೆಚ್ಚಿನ ರೀತಿಯಲ್ಲಿ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಮತ್ತೆ ಎಲ್ಲ ಅಣ್ಣನ ಬಳಗದವರಿಗೂ ಅಕ್ಕನ ಬಳಗದವರಿಗೂ ನಾನು ಅನಂತ ಶರಣಾರ್ಥಿಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ವಿಷಯ ಮಾತಾಡಬೇಕು ಅಂತಂದರೆ, ನೀವೆಲ್ಲರೂ ಇಷ್ಟು 650 ಬಸವಜ್ಯೋತಿಗಳನ್ನು ಮಾಡಿದ್ರಿ ಅಂದರೆ ಈ ತತ್ವ ಸಿದ್ಧಾಂತಗಳನ್ನು ತಾವೆಲ್ಲ ಮನವರಿಕೆ ಮಾಡಿಕೊಂಡಿದ್ದರೇ ಇದ್ದೀರಿಲ್ಲೆಲ್ಲ. ಆದರೂ ಕೂಡ ನಾವು ಪುನಃ ಅದನ್ನು ಚಿಂತನೆಯನ್ನು ಮಾಡ್ತಾ ಹೋದಾಗ ನಮ್ಮ ಅಂತರಂಗದಲ್ಲಿ ಇಳಿಲಿಕ್ಕೆ ಅದು ಸಾಧ್ಯ ಆಗ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಗುರು ಬಸವಣ್ಣನವರು ಈ ಒಂದು ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಅಂತಕ್ಕಂಥ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಆ ಅನುಭವ ಮಂಟಪದ ಮೂಲಕ ಸುಮಾರು ತತ್ವಗಳನ್ನು ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಂದು 5 ತತ್ವಗಳನ್ನು ನಾನು ಸಂಕ್ಷಿಪ್ತವಾಗಿ ಇವತ್ತು ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ. 5 ಬೆರಳಿನ ಮೇಲೆ ನಾವು ನೆನ್ಪಿಟ್ಕೋಬೇಕ್ರಿ. ಅವು ಯಾವ 5 ಅಂದರೆ ಗುರು, ಲಿಂಗ, ಜಂಗಮ, ಕಾಯಕ, ದಾಸೋಹ. ಇವು 5 ತತ್ವಗಳು 5 ಬೆರಳಿನಲ್ಲಿ ನೀವು ಮನವರಿಕೆ ಮಾಡ್ಕೊಂಡು ಬಾಯ್ಪಾಟ್ನು ಮಾಡ್ಬೇಕ್ರಿ. ಯಾವ್ಯಾವು? ಗುರು ಅಂದ್ರೆ ಎಲ್ಲರೂ ಗುರು, ಲಿಂಗ, ಜಂಗಮ, ಕಾಯಕ, ದಾಸೋಹ. ಇದರಲ್ಲಿ ಎಲ್ಲ ತತ್ವಗಳನ್ನು ಕೂಡ ವಿಶಿಷ್ಟನೇ ಅದಾವ ಗುರು ಬಸವಣ್ಣವ್ರು ಕೊಟ್ಟಿದ್ದು. ಆದರೆ ಇವು ಏನದಲ್ಲವಲ್ಲ, ನಮ್ಮ ಜೀವನದಲ್ಲಿ ನಾವು ತಿಳ್ಕೊಂಡು ಆಚರಣೆಲ್ಲ ತಂದಿವಿ ಅಂತಂದ್ರೆ ನಮ್ಮ ಜೀವನ, ಕುಟುಂಬ ಜೀವನನೂ ಕೂಡ ಅಲ್ಲಿ ಶ್ರೇಷ್ಠತ್ವಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಇಡೀ ಜಗತ್ತಿನಲ್ಲಿಯೇ ವಿಶಿಷ್ಟವಾದ ಸಂಸ್ಕೃತಿ, ವಿಶಿಷ್ಟವಾದ ಒಂದು ನಾಗರಿಕತೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಕೊಟ್ಟರು. ಏನಂದ್ರೆ ಮೊಟ್ಟ ಮೊದಲನೇದಾಗಿ ಗುರು ಅನ್ನೋದು ಏನದಲ್ಲ, ಗುರು ತತ್ವ ಅದ ರೀ. ನಾವು ಏನು ಹೇಳ್ತೇವಲ್ಲ, ಇಡೀ ಜಗತ್ತಿನಲ್ಲಿ ಅರಿವೇ ಗುರು ಅಂತಕ್ಕಂಥ ಸಿದ್ಧಾಂತವನ್ನು ಬಸವಣ್ಣವ್ರು ಕೊಟ್ಟರು. ನಾವೆಲ್ಲ ವ್ಯಕ್ತಿಗಳಿಗೆ ಗುರು ಅಂತೀವಿ, ವ್ಯಕ್ತಿಗಳಿಗೆ ನಾವು ಟೀಚರ್, ಮಾರ್ಗದರ್ಶನ. ಈಗ ನಾನು ನಿಮಗೆ ಪ್ರವಚನ ಕೊಡ್ತಾ ಇದ್ದೀನಿ, ನಾನು ನಿಮಗೆ ಟೀಚರ್ ಆಗ್ತೀನಿ ರೀ, ಮಾರ್ಗದರ್ಶನ ಮಾಡ್ತೀನಿ. ಯಾರು ಕೊಟ್ಟ ತತ್ವ? ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಆ ತತ್ವಗಳನ್ನು ಅಧ್ಯಯನ ಮಾಡಿ ನಾನು ಅದು ಅಳವಡಿಸ್ಕೊಂಡು ನಿಮಗೆ ಹೇಳಿದ್ರೆ ನಿಮ್ಮ ಮೇಲೆ ಭಾಳ ಪರಿಣಾಮ ಬೀರ್ತದ್ರಿ. ಬರೀ ಓದಿ ಹೇಳಿದ್ರಷ್ಟು ಪರಿಣಾಮ ಆಗಂಗಿಲ್ಲ. ಅದಕ್ಕೆ ಆ ರೀತಿ ಮಾರ್ಗದರ್ಶನ ಮಾಡ್ತಕ್ಕಂಥ ನಾವು ಇಂಥವ್ರಿಗೆ ಗುರುಗಳು ಅಂತ ನಾವು ಕರಿತಾ ಇದ್ದೀವಿ. ಆದ್ರೆ ನಿಜವಾಗಿರ್ತಕ್ಕಂಥ ಗುರು ಅನ್ನೋ ತತ್ವಕ್ಕೆ ಏನದಂದ್ರೆ ಅರಿವೇ ಗುರು ಅನ್ನೋ ತತ್ವ ಅದ ರೀ. ಗುರು ಬಸವಣ್ಣನವ್ರು ಕೊಟ್ಟಿರ್ತಕ್ಕಂಥ, ಈಗ ನಮ್ಮ ಮಠಪತಿ ಅಣ್ಣವ್ರು ಹೇಳುವಾಗ ಹೇಳಿದವ್ರು ಏನು, ಈ ಒಂದು ಲಿಂಗಾಯತ್ ಸಮಾಜದ ಒಂದು ಈ ತತ್ವ ಪ್ರಸಾರದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ನಮ್ಮ ಕಾರ್ಯಕ್ರಮ ಏನಂದರೆ, ನಾವು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಲ್ಲಿಯೂ ಕೂಡ ಆ ಒಂದು ತತ್ವ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ. ಅಂದರೆ ಯಾವುದೇ ಜಾತಿ ಭೇದವಿಲ್ಲದೆ ಅಂತ. ಇಡೀ ಜಗತ್ತಿನಲ್ಲಿ ಶರಣ ಬಂಧುಗಳು ಇದು ತಿಳ್ಕೋಬೇಕು. ಯಾಕಂದರೆ ಇವತ್ತಿಗೂ ಕೂಡ ನಾವು ಇದನ್ನು ಆಚರಣೆಯಲ್ಲಿ ತರಲಿಕ್ಕೆ ಭಾಳ ಕಠಿಣ ಆಗ್ಲತ್ತದ್ರಿ. ಮೊನ್ನೆನೇ ನಾನು ಒಂದು ಮದುವೆ ಮಾಡಿಸ್ದೆ, ಮರಾಠ ಹುಡುಗಿ, ಲಿಂಗಾಯತ್ ಹುಡುಗ್ರಿ. ಆ ಮದುವೆ ಮಾಡಿಸ್ಬೇಕಾದ್ರೆ ನನಗೆ 1.5 ವರ್ಷ ಹಿಡಿದ್ರಿ. ಮದುವೆ ಒಪ್ಲಿಕ್ಕೆ ತಯಾರಿಲ್ಲ ಅವರು. ಅವ್ರು ಆ ಕಡೆ ಹುಡುಗನ ಕಡೆನೂ ತಯಾರಿಲ್ಲ, ಹುಡುಗಿ ಕಡೆನೂ ತಯಾರಿಲ್ಲ. ಅದು ಏನು ಲವ್ ಮ್ಯಾರೇಜ್ ಅಲ್ರಿ. ಆ ಹುಡುಗಿ ನನ್ನ ಸ್ಟೂಡೆಂಟ್, ಆಕಿ ನನ್ನ ಪಾಠ ಮಾಡೋದ್ರಿಂದ ಈ ತತ್ವವನ್ನು ಸ್ವೀಕಾರ ಮಾಡ್ಕೊಂಡು ನನ್ನ ಕಡೆ ಲಿಂಗ ದೀಕ್ಷೆ ತೊಗೊಂಡಳಕ್ಕಿ. ಲಿಂಗ ದೀಕ್ಷೆ ತೊಗೊಂಡು ಆಕಿ 1 ವರ್ಷದಿಂದ ಗುಪ್ತವಾಗಿನೇ ಲಿಂಗ ಪೂಜೆ ಮಾಡ್ಕೊಳಕ್ರಿ. ಆಕಿ ಓಪನ್ ಆಗಿ ಮಾಡ್ಕೊಳ್ಳೋಕ್ಕೂ ಕೂಡ ಆಕಿಗೆ ಅವಕಾಶ ಸಿಕ್ಕಿದ್ದಿಲ್ಲ. ಆಗ ನಾನು ಆಕಿ ಮದುವೆ ಮಾಡ್ಕೊಳ್ಳಲ್ಲ ಅಂದಳು. ನಾನು ಮಾಡ್ಕೊಳ್ಳೋದಿದ್ರು ಲಿಂಗಾಯತ್ ಹುಡುಗಿಗೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಳು ರೀ. ನಾನು ಎಷ್ಟೊಂದು ಜನಕ್ಕೆ ಕೇಳಿದೆ, ಆದ್ರೆ ಯಾರು, ಆಕಿ ಭಾಳ ಸುಂದರಳ ಹುಡುಗಿ, ಆಕಿ ನನ್ನ ಜೊತೆ ಓಡಾಡ್ತಿದ್ದಳು. ಮತ್ತು ನನಗೆ ಕೇಳ್ಯಾರ, ನೀವು ಯಾರು ಮಗಳ್ರಿ, ನನ್ನ ಮಗನಿಗೆ ನೋಡ್ಬೋದೇನೋ ಅಂತ. ಹೌದು ನೋಡ್ರಿ ಅಂತ ಹೇಳಿದ್ರು. ಆಮೇಲೆ ಕಾಸ್ಟ್ ಕೇಳೋರಿ ಅವರು. ಕಾಸ್ಟ್ ಕೇಳಿ ಆಮೇಲೆ ಬ್ಯಾಡ್ರಿ ಅಕ್ಕೋರಿ ಅನ್ನೋರಿ, ಯಾರು ಲಿಂಗಾಯತ್ರ ಅನ್ಸ್ಕೊಂಡವ್ರಿ. ಇಷ್ಟು ಕಠಿಣ ಐತ್ರ. ಆ ಕೊನೆಗೆ ಒಬ್ಬ ಹುಡುಗ, ಲಿಂಗಾಯತ್ ಹುಡುಗ ಒಪ್ಕೊಂಡ್ಮೇಲೂ ಕೂಡ ಕಠಿಣ ಐತ್ರಿ ನನಗೆ ಮಾಡ್ಲಿಕ್ಕೆ. ಆದ್ರೆ ಮತ್ತೆ ಎಲ್ಲರಿಗೆ ಒಪ್ಪಿಸಿ ಮಾಡಿ ಎಲ್ಲ ತಂದೆ ತಾಯಿಯ ಊರಿನವರೆಲ್ಲ ಬಂದು ಎಲ್ಲರೂ ಒಪ್ಪಿಗೆ ಮಾಡ್ಲಿಕ್ಕೆ ನನಗೆ ಸುಮಾರು 2 ವರ್ಷ ಹತ್ತದ್ರಿ. ಯಾವುದು ಈ ಕಾಲದಲ್ಲಿ
ಇಂಥ ಒಂದು ಪ್ರಜಾಪ್ರಭುತ್ವ ಯುಗದಲ್ಲಿ ಇಷ್ಟು ನಮಗೆ ಕಷ್ಟ ಆಗ್ಯದ. ನಿನ್ನೆನೂ ಒಬ್ಬರು ತಾಯಿ ತಂದೆ ಬಂದರ್ರಿ, ಹುಡುಗನ ತಾಯಿ ತಂದೆ. ಆ ಹುಡುಗಿ ಮಡಿವಾಳ ಸಮಾಜ ಹುಡುಗಿ ಮತ್ತು ಲಿಂಗಾಯತ ಸಮಾಜ ಹುಡುಗ. ಇವ್ರದ್ದು ಮದುವೆ ಮಾಡ್ಬೇಕಂದ್ರೂ ಕೂಡ ಎಷ್ಟು ಕಷ್ಟ, ಸಂಬಂಧಿಕರು ಬ್ಯಾಡಲ್ಲತ್ತಾರ, ಹೆಂಗೆ ಮಾಡೋಣ ಅಕ್ಕೋರಿ ಅಂತ ನನ್ನ ಮುಂದೆ ಬಂದು ರಾತ್ರಿಗೆ 1.5 ತಾಸು ಅವ್ರು ನನ್ನ ಜೊತೆ ಡಿಸ್ಕಷನ್ ಮಾಡಿ ಕೊನೆಗೆ ನಾ ಹೇಳ್ದೆ, ನಾವೆಲ್ಲಕ್ಕೂ ತಯಾರಿದ್ದೀವಿ, ಅದಕ್ಕೆ ದೀಕ್ಷೆ ಕೊಟ್ಟು ಈ ಧರ್ಮದಾಗೆ ತೊಗೊಂಡ್ರಕ್ಕೆ ಲಿಂಗಾಯತ ಆಗ್ತಾಳ, ನೀವು ಲಿಂಗ ಹಾಕ್ಕೊಂಡವ್ರು ಲಿಂಗಾಯತ ಅಲ್ಲ, ಅದಕ್ಕೆ ಈ ತತ್ವಗಳನ್ನು ಯಾರು ಆಚರಣೆ ಮಾಡ್ತೀರಿ ಅವ್ರು ಲಿಂಗಾಯತರು, ಅದಕ್ಕೆ ನೀವು ಸ್ವೀಕಾರ ಮಾಡ್ಕೊಳ್ಬೇಕು ಅಂತ ಅಲ್ಲಿ ಹೇಳೀನಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂದಿಗೂ ಕೂಡ ನಾವು ಸಮಾನತೆ ತರಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಬೇಕಾಗ್ಲತ್ತದ ಈ ಒಂದು ಪ್ರಜಾಪ್ರಭುತ್ವ ಯುಗದಲ್ಲಿ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣನವ್ರು ಎಂಥ ಒಂದು ಕ್ರಾಂತಿ ತಂದ್ರಂದರೆ ಎಲ್ಲ ರೀತಿಯಿಂದ ಸಮಾನತೆ ತಂದುರ್ರಿ. ಯಾಕೆ ಸಮಾನತೆ ತಂದರು ಅವರು ಅಂತಂದರೆ, ಎಲ್ಲರ ಅಂತರಂಗದಲ್ಲಿ ಪರಮಾತ್ಮ ಅದನ್ನು ಅವ್ರು ಕೊಟ್ಟಿರ್ತಕ್ಕಂಥ ತತ್ವ, ಬಸವಣ್ಣನವ್ರು ಕೊಟ್ಟಿರ್ತಕ್ಕಂಥ ತತ್ವ ಎಲ್ಲರ ಅಂತರಂಗದಲ್ಲಿ ಪರಮಾತ್ಮನ, ಎಲ್ಲರೊಳಗೂ ಪರಮಾತ್ಮ ಇದ್ಮೇಲೆ ಈಗ ನೋಡ್ರಿ ಎಲ್ಲರೊಳಗೆ ಪ್ರಾಣ ಅದನೇ ಇಲ್ಲ. ಈ ಪ್ರಾಣ ಯಾರು ಕೊಟ್ಟಾರ್ರಿ? ಅವ್ರಿ ಯಾರು ಕೊಟ್ಟಾರ ಹೇಳ್ರಿ? ನನಗೆ ಯಾರು ಕೊಟ್ಟಾರ? ಲಿಂಗಾಯತ್ ಅನ್ಸ್ಕೊಂಡವ್ರಿಗೆ ಯಾರು ಕೊಟ್ಟಾರ? ಸಿಖ್ ಅನ್ಸ್ಕೊಂಡವ್ರಿಗೆ, ಹೌದಿಲ್ಲ, ಮಡಿವಾಳ ಅನ್ಸ್ಕೊಂಡವ್ರಿಗೆ, ಹರಳೆ ಅನ್ಸ್ಕೊಂಡವ್ರಿಗೆಲ್ಲ ಯಾರು ಕೊಟ್ಟಾರ ಪ್ರಾಣ? ಪರಮಾತ್ಮ ಕೊಟ್ಟಾನಿಲ್ಲ. ಮತ್ತು ಆ ಪರಮಾತ್ಮ ಆ ಪ್ರಾಣ ಎಲ್ಲರಿಗೆ ಅವನೇ ಕೊಟ್ಟಾನಲ್ಲ, ನಾವು ಕೊಟ್ಟಿವಿ ಯಾರಿಗಾರ? ಅವನೇ ಕೊಟ್ಟನಲ್ಲ. ಮತ್ತು ಅವು ಕೊಟ್ಟನ ಎಲ್ಲನ ಅಂತ ಹೇಳ್ಯಾರ ಬಸವಣ್ಣವರು. ನಮ್ಮ ಅಂತರಂಗದಾಗೆ ಅದಾನ. ಅಂತರಂಗದಲ್ಲಿ ಇರ್ತಕ್ಕಂಥ ಆ ಪರಮಾತ್ಮ ಆ ಶಕ್ತಿ ನಮ್ಮ ಎಲ್ಲ ಅಂತರಂಗದಾಗ ಅಲ್ಲಾದ್ಮೇಲೆ ನಾವೆಲ್ಲರೂ ಮತ್ತು ಒಂದೇ ಆದವ ಬೇರೆ ಆದವ ಹೇಳ್ರಿ? ಒಂದೇ ಅದಾವಿಲ್ಲ. ಈಗ ನೋಡ್ರಿ, ಈಗ ನನಗೆ ರಕ್ತ ಕಡಿಮೆ ಬಿದ್ದದಂದ್ರೆ ಅವ ಅಲ್ಲಿ ನಂದು ಎ ಪಾಸಿಟಿವ್ ಅದ ಅಂತಂದ್ರೆ ಅಲ್ಲಿ ಬೇರೆ ಜಾತಿ ಇದಾವ ಎ ಪಾಸಿಟಿವ್ ಅದ ಅಂತಂದ್ರೆ ರಕ್ತ ಡಾಕ್ಟರ್ ನನಗೆ ಕೊಡ್ತಾನೆ ಇಲ್ಲ? ಕೊಡ್ತಾನೆ, ನಾ ತಗೋತೇನೆ ಇಲ್ಲ ಅರ್ಜೆಂಟ್ ಇದ್ದಾಗ. ಮತ್ತು ರಕ್ತ ತಗೊಳಕ್ಕೆ ನಿಮಗೆ ಜಾತಿ ಇಲ್ಲ, ಇದಕ್ಕೆ ಜಾತಿ ಅದನ? ಹೌದಿಲ್ಲ. ಅದಕ್ಕೆ ಬಸವಣ್ಣವ್ರ ಸಿದ್ಧಾಂತ ಏನಂದರೆ, ಎಲ್ಲರ ಅಂತರಂಗದಲ್ಲಿ ಪರಮಾತ್ಮನ ಶಕ್ತಿ ಇದ್ಮೇಲೆ ನಾವೆಲ್ಲರೂ ಕೂಡ ಒಂದೇ ಆದೆವು, ನಾವೆಲ್ಲರೂ ಸಮಾನರಾದೆವು ಅಂತ ಈ ಒಂದು ತತ್ವದ ತಳಹದಿಯಲ್ಲಿ ಬಸವಣ್ಣನವರು ಸಮಾನತೆಯ ತತ್ವವನ್ನು ತಂದರ್ರಿ. ಮತ್ತು ಆ ಪರಮಾತ್ಮನ ಶಕ್ತಿ ಎಲ್ಲರ ಅಂತರಂಗದಲ್ಲಿ ಇದ್ಮೇಲೆ ಪರಮಾತ್ಮ ಹೆಂಗನ, ಯಾವ ರೂಪದಲ್ಲಿ ಅದನ ಹೇಳ್ರಿ? ಹೆಂಗನ ನಮ್ಮೊಳಗವ ಹೇಳ್ರಿ? ಯಾರು ಹೇಳ್ತೀರಿ? ನಮ್ಮೊಳಗೆ ಯಾವ ರೂಪದಲ್ಲಿ ಅದನ ಪರಮಾತ್ಮ? ಆ ಚೈತನ್ಯಕ್ಕೆ ಅರಿವು ಅಂದುರ್ರಿ ಬಸವಣ್ಣನವರು. ಅದಕ್ಕೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರಲ್ಲಿ ಕೇಳಲುಂಟೆ ಅಂತ ಅಕ್ಕಮಾದೇವಿ ತಾಯಿ ಹೇಳ್ತಾಳೆ. ಆ ಪರಮಾತ್ಮನ ಶಕ್ತಿ ನಮ್ಮೊಳಗೆ ಯಾವ ರೂಪದಲ್ಲದ? ಅರಿವಿನ ರೂಪದಲ್ಲದ ರೀ, ಅರಿವಿನ ರೂಪದಲ್ಲಿ. ಅದಕ್ಕೆ ಆ ಪರಮಾತ್ಮನ ಶಕ್ತಿ ಎಲ್ಲ ಪ್ರಾಣಿಗಳಲ್ಲಿ ಅದ ರೀ. ಎಲ್ಲ ಪ್ರಾಣಿಗಳಲ್ಲಿ ಎಷ್ಟದಂದರೆ ಎಷ್ಟದ? ಅವು ಹುಟ್ಟೋದು, ಆಹಾರ ಪಡ್ಕೊಳ್ಳೋದು, ಮಕ್ಕಳು ಹೆರೋದು ಮತ್ತು ಪ್ರಾಣ ಬಿಡೋದು, ಇಷ್ಟೇ ಅದ ರೀ. ಆದ್ರೆ ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠ ಪ್ರಾಣಿ ಅಂತಾರಲ್ಲ ಯಾರಿಗೆ? ಮನುಷ್ಯರಿಗಂತಾರೆ. ಯಾಕಂತಾರೆ ಗೊತ್ತಾ? ಯಾಕಂತಾರೆ? ಅರಿವು ಅದ ರೀ, ಅರಿವು. ಈಗ ನೋಡ್ರಿ, 1000 ವರ್ಷಗಳ ಹಿಂದೆ ಹುಲಿ ಹೆಂಗಿತ್ತು, ಈಗ ಹೆಂಗದ? ಹಂಗೆ ಅದ. ಆನೆ, ಸಿಂಹ, ಒಂಟಿ 1000 ವರ್ಷದ ಹಿಂದೆ ಹೆಂಗಿತ್ತು, ಈಗ ಹೆಂಗವ ಹೇಳ್ರಿ ಮಕ್ಕಳು? ಹಂಗೇವಲ್ಲ. ಈಗ ಮನುಷ್ಯ ಹೆಂಗನ? 1000 ವರ್ಷದ ಹಿಂದೆ ಹೆಂಗಿದ್ದ, ಈಗ ಹೆಂಗನ? ಬದಲಾವಣೆ ಆಗಿದ್ರಿ. ಒಂದು 1000 ವರ್ಷದ ಹಿಂದೆ 50 ಲಕ್ಷ ವರ್ಷಗಳ ಹಿಂದೆ ಅವನು 4 ಕಾಲಿನ ಮೇಲೆ ನಡೀತಿದ್ನಂತ್ರಿ. 4 ಕಾಲಿನ ಮೇಲೆ ನಡೀತಿದ್ದ ಮನುಷ್ಯ. ಈಗ ಆಮೇಲೆ 50 ಲಕ್ಷ ವರ್ಷಗಳ ನಂತರ ಮನುಷ್ಯ 2 ಕಾಲಿನ ಮೇಲೆ ನಡಿಲಕ್ ಕಲ್ತನಂತ್ರಿ. 2 ಕಾಲಿನ ಮೇಲೆ ನಡಿಲಕ್ ಕಲ್ತ. ಅದನ್ನು ಕೂಡ ಯಾರು ಕಲಿಸೋದು ಅಂದ್ರೆ ಮಹಿಳೆನೇ ಕಲಿಸ್ಯಾಳಂತ್ರಿ. ಅದು ಮಹಿಳೆನೇ ಯಾಕೆ ಕಲಿಸೋಳು ಅಂದ್ರೆ, ಮನುಷ್ಯ ಕಾಡಿನಾಗ ಇರ್ತಿದ್ದ, ಮೊದಲು ಕಾಡಿನಾಗ ಇರ್ತಿದ್ನಲ್ಲ, ಆ ಕಾಡಿನಾಗ ಹಿಂಗೆ ಇರ್ತಿದ್ದ, ಅಂದು ನೇಚರ್ ಇತ್ತು, ಹಂಗೆ ಗಂಡು ಹೆಣ್ಣು ಒಂದಾಗ್ತಿದ್ರು. ಆಕಿ ಗರ್ಭಿಣಿ ಆದಳು. ಆಕಿ ಗರ್ಭಿಣಿ ಆಗಿ ಹೊಟ್ಟಿ ಹೆಂಗೆ ಆಕಿಗೆ 9 ತಿಂಗಳಾಯ್ತು, ಅವಾಗ ಆಕಿ ಬೊಗ್ಗಿ ನಡಿಲಾಗ ಬರಲೋಯ್ತ್ರಿ. ಏನಾಯ್ತು? ಆಕಿ ಹೆಂಗೆ ಮುಂದಕ್ಕೆ ಬಂತೋ ಹಂಗೆ ಆಕಿ ಕಡಿ ಆಗವು, ಹಿಂಗೆ ಕಾಲು ಕೈ ಹಿಂಗೆ ಮಾಡ್ಕೋತ ಬಂದಳು. ಅವು ಸ್ಟ್ರಾಂಗ್ ಹಾಕೋತ ಹೋದು ಕಾಲ್ಗಳು 2. ಆಮೇಲೆ ಆಕಿ 2 ಕಾಲ ಮೇಲೆ ನಡಿಲಾಕ ಹೋದಳ್ರಿ. ಆಗ ಅನಿಸ್ತಂತ ಪುರುಷನಿಗೂ ಕೂಡ, ಏನಂದ್ರೆ ಹೆಣ್ಮಗಳು ಈ ರೀತಿ ನಡಿಲತ್ತಾಳಂದ್ರೆ ನನಗೂ ಕೂಡ ನಡಿಲಿಕ್ಕೆ ಬರ್ತಂತ. ಆವಾಗವ 4 ಕಾಲ ಮೇಲೆ ನಡೆದ್ ಬಿಟ್ಟು 2 ಕಾಲ ಮೇಲೆ ನಡಿಲಕ್ಕೆ ಕಲ್ತ ಅಂತ ತಿಳ್ಕೊಂಡು ಮಾನವನ ಇತಿಹಾಸದಲ್ಲಿ ಬರ್ತಾ ಇದೆ. ಈ ರೀತಿ ಮನುಷ್ಯ ಮೊದಲು 4 ಕಾಲಿನ ಮೇಲೆ ನಡೀತಿದ್ದವ, ಆಮೇಲೆ ಏನಾಯ್ತಂದ್ರೆ 2 ಕಾಲಿನ ಮೇಲೆ ನಡಿಲಿಕ್ಕೆ ಕಲ್ತ. ಈಗ ನೋಡ್ರಿ ಎಷ್ಟು ಮುಂದುವರ್ದಾನ ಮನುಷ್ಯ ಅಂತಂದ್ರೆ, ಇವತ್ತ ಸ್ಪೇಸ್ನಾಗ ಮನಿ ಮಾಡ್ಲತ್ತಾರ್ರಿ. ಎಲ್ಲಿ? ಸ್ಪೇಸ್ನಾಗ. ಈಗ ನೋಡ್ರಿ ಚಂದ್ರಯಾನ 3 ಹೋಗಿದಿಲ್ಲ, ಅಂಥಲ್ಲೆಲ್ಲ ಹೋಗಿ ಇವತ್ತು ಮನುಷ್ಯ ವಾಸ ಮಾಡ್ಲತ್ತಾನಂದ್ರೆ, ಮನುಷ್ಯ ಈಗ ಎಲ್ಲ ಸುನೀತಾ ವಿಲಿಯಂ ಎಲ್ಲ ಹೋಗ್ಯಾರ ನೋಡ್ರಿ. ಈಗ
ಅಲ್ಲಿ ಹೋಗ್ಯಾರ ಅವರು, ಸ್ಪೇಸ್ನಾಗ ಹೋಗ್ಯಾರ. ಇಲ್ಲಿ ಹೊಳದ ಮೇಲೆ ಹೋಗ್ಯಾರ ಏನು ಅಲ್ಲಿ ಹೋಗಿ ಬಂದ್ಮೇಲೆ ಇಲ್ಲಿ ಹೊಡೆದದ? ಹೇಳ್ರಿ ಅವರೇ, ಹೇಳ್ರಿ, ನೀವು ಹೇಳ್ರಿಬೇಕು ಜೋರಾಗಿ ತಾಯಂದಿರು. ನಾವು ಒಬ್ಬಕ್ಕಿನ ಹೇಳೋದಲ್ರಿ, ನೀವು ಹೇಳ್ಬೇಕು. ಇಲ್ಲಿ ಹೊಳದ ಮೇಲೆ ಹೋಗ್ಯಾರಲ್ಲ ಅಂದ್ರೆ ಇದು ಶ್ರೇಷ್ಠ ಆಯ್ತಾ? ಯಾವ್ದು ಶ್ರೇಷ್ಠ ಆಯ್ತು? ಇದು ಶ್ರೇಷ್ಠ ಆಯ್ತು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಏನಂತ, ಎನ್ನ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸ ಕಾಲೇ ಕಂಬ. ಇದು ಶಿರ ಹೊನ್ನ ಕಳಸ ಅಂದರ್ರಿ. ಇದು ಎಲ್ಲಕ್ಕಿಂತ ಶ್ರೇಷ್ಠದ. ಅದಕ್ಕೆ ಮನುಷ್ಯನಿಗೆ ಯಾವಾಗ ಡೆಡ್ ಅಂತಾರಂದ್ರೆ, ಯಾವ ಮನುಷ್ಯನ ಮೈಂಡ್ ಡೆಡ್ ಆಗಿದೋ ಅವ ಡೆಡ್ ಅಂತಾರೆ. ಮತ್ತು ಮ್ಯಾನ್ ಈಸ್ ಮೈಂಡ್ ಅಂತೀವ್ರಿ ನಾವು. ಮನುಷ್ಯ ಅಂತ ಯಾರಿಗಂತೀವಿ? ಈ ಕೆಲವ್ರಿಗೆ ಮೈಂಡ್ ಇಲ್ದವರು, ಈಗ ಹುಚ್ಚರು ಇರ್ತಾರೆ ನೋಡ್ರಿ, ಅವ್ರಿಗೆ ಮಾನಸಿಕವಾಗಿ ಮೈಂಡ್ ಬೆಳೆದಿರಲ್ಲ. ಅವರು ಎಲ್ಲ ಉಣ್ತಾರ, ತಿಂತಾರ, ಓಡಾಡ್ತಾರ, ಎಲ್ಲ ಮಾಡ್ತಿರ್ತಾರೆ, ಅದ್ರ ಮೈಂಡ್ ಇರಲ್ಲ. ಅವ್ರಿಗೆ ಏನಂತೀರಿ ನೀವು? ಹುಚ್ಚ ಅಂತೀರಿ ನೀವು. ಮನುಷ್ಯ ಅನ್ನಂಗಿಲ್ಲ ಅಂತೀರೇನು? ಇಲ್ಲ. ಯಾರಿಗೆ ಮನುಷ್ಯ ಅಂತೀರಿ? ಮತ್ತೆ ಯಾರಿಗೆ ಮೈಂಡ್ ಅದನೋ ಅವರಿಗೆ ಮನುಷ್ಯ. ಅದಕ್ಕೆ ಮನುಷ್ಯ ಅಂದ್ರೆ ನಾವು ತಿಳ್ಕೊಬೇಕು ಫಸ್ಟ್ ಏನಂತ. ಯಾರಿಗೆ ಮೈಂಡ್ ಅಂದ್ರೆ ಅರಿವು, ಬುದ್ಧಿ ಬಿ ಅಲ್ರಿ, ನಾಲೇಜ್ ಅಲ್ಲ. ನಾಲೇಜ್ ಯಾವಾಗ ಬರ್ತಂದ್ರ ಆ ಒಳಗ ಅರಿವಿದ್ದಾಗ ನಾಲೇಜ್ ತಗೋತಾನ್ರಿ. ಈಗ ಇಂದ್ರಿಯಗಳಿಂದ ನೋಡ್ತಕ್ಕಂಥ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಜ್ಞಾನೇಂದ್ರಿಯಗಳು ಹೊರಗಿನ ಜ್ಞಾನ ತಗೊಳ್ಳೋದು ಅದು ನಾಲೇಜ್ ಅದ. ಅದರ ಅರಿವು ಏನದಲ್ಲ ಮನುಷ್ಯನ ಒಳಗದ. ಅದಕ್ಕೆ ಆ ಪರಮಾತ್ಮ ನಮ್ಮ ಒಳಗೆ ಯಾವ ರೂಪದಲ್ಲದನಂದ್ರೆ ಅರಿವಿನ ರೂಪದಲ್ಲದನ. ಅದಕ್ಕೆ ಅರಿವುಳ್ಳದ್ದೇ ಅದಕ್ಕೆ ಮಾನವ ಅಂತ ಇಲ್ಲಿ ಕರೆದಿದ್ದಾರೆ. ಅಂಥ ಅರಿವು ಜಾಗೃತ ಮಾಡಿಕೊಂಡಾಗ ಮಾತ್ರ ಅದು ನಿಜವಾದ ಅರಿವು ನಿನಗೆ ಅಲ್ಲಿ ಬರ್ತದೆ ಅಂತ ಗುರು ಬಸವಣ್ಣನವರು ಅರಿವೇ ಗುರು ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ನಾವು ಅರಿಬಿ ಗುರು ಅಲ್ರಿ, ನಾವೇನಿದ್ದೀವಿ ಅರಿಬಿಗೆ ಗುರು ಮಾಡ್ಕೊಳತ್ತಿದ್ದೆವು. ಅರಿವಿಗೆ ನೋಡಿ ಗುರು ಮಾಡ್ಕೊಬೇಡ್ರಿ. ಅರಿವಿನಿಂದ ಯಾರು ಹಿಂಗೆ ಬಂದು ಜ್ಞಾನ ಕೊಡ್ತಾರಲ್ಲ ಆ ಜ್ಞಾನ ಮಾಡಿಕೊಂಡು ಒಳಗಿರ್ತಕ್ಕಂಥ ಅರಿವನ್ನು ನೀವು ಜಾಗೃತ ಮಾಡ್ಕೊಂಡ್ರಿ ಅಂತಂದ್ರೆ ಆಗ ನಿಮ್ಗೆ ಅರಿವೇ ಗುರು ಆಗ್ತದ. ಆವಾಗ ನೀವು ಒಳ್ಳೆಯ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ ಆಗ್ತದಂತ ಅಂಥ ಗುರು ಸಿದ್ಧಾಂತವನ್ನು ಗುರು ಬಸವಣ್ಣನವರು ಕೊಟ್ಟಿದ್ರು. ನೀವು ನೋಡ್ರಿ, ಒಳಗೆ ನೋಡ್ಕೋರಿ. ಈಗ ನಿಮ್ಗೆ ಅಂತಿರ್ತಾರೆ ನೋಡ್ರಿ, ನಾನು ಹಿಂಗೆ ನೆನೆಸ್ಕೊಂಡಿದ್ದ ಒಳಗೆ ನನಗೇನೋ ಅನಿಸ್ಲತ್ತಿತ್ತು, ಹಾಗೆ ಆಯ್ತು ನೋಡ್ರಿ ಅಂತಿರಲ್ಲ ನೀವು. ಯಾವಾಗ ಆಯ್ತದ್ರಿ ಅದು? ನೀವು ಪರಿಶುದ್ಧ ಮನದಿಂದ ಅಲ್ಲಿ ಶಾಂತ ಚಿತ್ತವಾಗಿ ಪರಿಶುದ್ಧ ಮನದಿಂದ ನೆನೆಸ್ರಿ. ಯಾರಿಗೆ ನೆನೆಸ್ತ್ರೋ ಅವ್ರು ನಿಮ್ಮ ಎದುರೇ ಬರ್ತಾರ್ರಿ. ಅಂಥ ಶಕ್ತಿ ನಿಮ್ಮ ಒಳಗದ. ಅದು ಯಾವುದಂದ್ರೆ ಆ ಪರಮಾತ್ಮನ ಶಕ್ತಿ. ಆ ಪರಮಾತ್ಮನ ಶಕ್ತಿಯನ್ನೇ ನೀವು ಜಾಗೃತ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಆ ಅರಿವನ್ನು ಜಾಗೃತ ಮಾಡ್ಕೊಳ್ಳಿಕ್ಕೆ ಬಸವಣ್ಣನವ್ರು ಏನು ಕೊಟ್ಟರು? ಎರಡನೇದಾಗಿ ಅಂದ್ರೆ ಲಿಂಗ ಕೊಟ್ಟರು ರೀ, ಲಿಂಗ. ಅದಕ್ಕೆ ಹೇಳ್ತಾರೆ, ಎನ್ನ ಕರಕಮಲ ಮಧ್ಯದಲ್ಲಿ ಪರಮ ನಿರಂಜನದ ಕುರು ತೋರಿದ, ಆ ಕುರುಹಿನ ಮಧ್ಯದಲ್ಲಿ ಅರಿವಿನ ಕಳೆಯ ತೋರಿದ ಅಂತ ತಿಳ್ಕೊಂಡು. ಅದಕ್ಕೆ ನಮ್ಮ ಒಳಗೆ ಅರಿವದ. ಆ ಅರಿವನ್ನು ನಾವು ಜಾಗೃತ ಮಾಡ್ಕೊಳ್ಬೇಕು. ಆ ಅರಿವನ್ನು ಜಾಗೃತ ಮಾಡ್ಕೊಳ್ಳಿ ಬಸವಣ್ಣವ್ರು ಏನು ಕೊಟ್ರು ಅಂದರೆ ಇಷ್ಟಲಿಂಗವನ್ನು ಕೊಟ್ಟರು. ಅದಕ್ಕೆ ಆ ಇಷ್ಟಲಿಂಗ ಸಾಧನೆ ಮಾಡ್ತಾ ಮಾಡ್ತಾ ನಿಮ್ಮ ಒಳಗಿರ್ತಕ್ಕಂಥ ಆ ಪರಮಾತ್ಮನ ಚಿತ್ಶಕ್ತಿ ಏನದಲ್ಲ ಅದನ್ನು ನಿಮ್ಮ ಅನುಭವಕ್ಕೆ ಅಲ್ಲಿ ಗೋಚರ ಆಗ್ತದೆ. ಅದಕ್ಕಂಥ ಅರಿವನ್ನು ನೀವು ಇಷ್ಟಲಿಂಗ ಸಾಧನೆಯ ಮೂಲಕ ನೀವು ಮಾಡ್ಕೊಳ್ಬೋದು. ನೀವಂತೀರಿ ಅಕ್ಕೋರೆ ನಾವು ಹೊರಗಿಡ್ದು ಹಿಂಗೆ ನೋಡ್ತೀವಿ, ಆದ್ರೆ ಹೊರಗಿಡ್ದು ನೋಡಿದ್ರೆ ಒಳಗೆ ಹೆಂಗೆ ಜಾಗೃತ ಆಗ್ತದ ಅಂತ ನೀವು ಅನ್ಬೋದ್ರಿ. ಅಂತಿರಲ್ಲ. ಈಗ ನಾನು ನಿಮಗೆ ಕೇಳ್ತೀನಿ ಏನಂದರೆ, ಈಗ ಹಾಲಿನಾಗಿಂದೆ ಏನು ತೆಗಿತ್ರವ್ರೆ? ತುಪ್ಪ ತೆಗಿತ್ರಲ್ಲ. ಹೆಂಗೆ ತೆಗಿತ್ರಿ? ಹಾಲು ಕಾಸ್ತ್ರಿ, ಹೆಪ್ಪ ಹಾಕ್ತ್ರಿ, ಮೊಸರು ಕಡಿತ್ರಿ, ಬೆಣ್ಣೆ ಬರ್ತದ, ಬೆಣ್ಣೆ ಕಾಸ್ತ್ರಿ, ಏನು ಬಂತು? ತುಪ್ಪ ಬಂತಿಲ್ಲ. ಎದ್ರೊಳಗಿಂದ ತೆಗ್ದಿರಿ? ಹಾಲಿನಾಗಿಂದೆ ತೆಗ್ದಿರಿ. ಹಂಗೆ ನಮ್ಮ ಒಳಗಿಂದೆ ತೆಗೆದದ ರೀ. ನಮ್ಮ ಒಳಗೆ ಅಡವಿಯೊಳಗಡಿಸಿ ಸಿರಿಗಂಟ ತಾನಲ್ಲ. ನೀರಿನೊಳಗೆ ಹೋಗಿ ಮುಳುಗ್ತಾರಲ್ಲ ದೇವ್ರಂತ, ಮುಳುಗ್ತಾರಲ್ಲ. ನೀರಿನೊಳಗೆ ಹೋಗಿ ಮುಳುಗ್ರೆ ಏನು ಮೀನು ಕಪ್ಪಿನ ಅಂತ ಕೇಳ್ತಾರ್ರಿ. ಮೀನು ಕಪ್ಪಿನ ನೀರಿನೊಳಗೆ ಹೋಗಿ ಮುಳುಗ್ರಿ ದೇವರು? ಇಲ್ಲ. ಅಷ್ಟ ತನುವಿನೊಳಗೆ ಹುಡುಗಿದ ಲಿಂಗವ ನೆಟ್ಟನೆ ಅರಿಯಂದ ನಮ್ಮ ಅಂಬಿಗರ ಚೌಡಯ್ಯ. ಅದಕ್ಕೆ ನಿನ್ನ ಒಳಗೆ ಹುದುಗೇನಪ್ಪ, ಈ ದೇಹದೊಳಗೆ ಹುದುಗೇನ. ಆ ಹುದುಗಿಂದೆ ನೀ ತೆಗೆದದ. ಮತ್ತು ಉಪ್ಪ ಏನು ಹುದುಗ್ಯದ್ರಿ? ಹಾಲಿಗೆ ಹುಡುಗ್ಯದವ್ರೆ. ನೀವು ಕೇಳಬೇಕು, ಹಾಲಿಗೆ ಹುದುಗ್ಯದಲ್ಲ, ಹಾಲಿನಾಗ ಹುದುಗಿನ ತುಪ್ಪ ನಿಮ್ಗೆ ತೆಗಿಲಕ್ಕೆ ಬರ್ತದಲ್ಲ, ಹಂಗೇನೆ ತೆಗೆದದ ರೀ. ನೀವು ಭಾಳ ಜನ ತಿಳ್ಕೊಂಡಾರ ಆ ಪರಮಾತ್ಮನ ಅನುಭವಕ್ಕೆ ತಂದ್ಕೋಬೇಕು, ಪರಮಾತ್ಮನ ಶಕ್ತಿ ಜಾಗೃತ ಮಾಡ್ಕೊಳ್ಬೇಕಂತಂದ್ರ ಮತ್ತೆಲ್ಲ ಕುಟುಂಬ ಬಿಟ್ಟು ಹೋಗ್ಬೇಕು, ಗಂಡ್ರಿಗೆ ಮಕ್ಕಳಿಗೆಲ್ಲ ಇಲ್ಲ. ನಿಮ್ಗೆ ಹಾಲಿನಾಗಿನ ತುಪ್ಪ ತೆಗೆದು ಮನೆ ಬಿಟ್ಟು ಹೋಯ್ತಿರೇನು? ಹಾಲಿನಾಗಿನ ತುಪ್ಪ ತೆಗಿಲಕ್ಕೆ ಮನೆ ಬಿಟ್ಟು ಹೋಯ್ತಿರೇನು? ಎಲ್ಲರ ಎಲ್ಲಿರ್ತೀರಿ? ಅದಕ್ಕೆ ಎಷ್ಟೊತ್ತದ? ರಾತ್ರಿ ಮಲ್ಕೊಳಾಗ ಹೆಪ್ಪ ಹಾಕ್ತ್ರಿ, ಮತ್ತು ಮುಂಜಾನೆ ಅದು ಹೆಪ್ಪ ಆಯ್ತದ, ಅದು ಕಡಿತ್ರಿ, ಅದು ಬೆಣ್ಣೆ ತೆಗಿತದ, ಕಾಸ್ತ್ರಿ. ಎಷ್ಟೊತ್ತತ್ರಿ?
20 ನಿಮಿಷದಾಗ ನೀವು ತೆಗಿತೀರಿಲ್ಲ ಅಷ್ಟೇನೆ. 20 ನಿಮಿಷದಾಗ ಹೆಂಗೆ ಹಾಲಿನಾಗಿನ ತುಪ್ಪ ತೆಗಿತ್ರೋ ಪ್ರತಿದಿನ 20 ನಿಮಿಷ ಮಾಡಿದ್ರಿ ಅಂದ್ರೆ ಆ ಲಿಂಗ ಪೂಜೆಯಿಂದ ನಿಮಗೆ ದೇವರೇ ಅಲ್ಲಿ ಸಾಕ್ಷಾತ್ಕಾರ ಆಗ್ತದೆ. ಆ ಅನುಭವ ನಿಮಗೆ ಬರ್ತದೆ. ಆ ಅನುಭವ ನೀವು ಪಡ್ಕೋತ್ ಹೋಗಿ ಕೊನೆಗೆ ನೀವೇನಾಯ್ತ್ರಿ ಗೊತ್ತಾ? ಬಸವಣ್ಣವ್ರು ಹೇಳ್ಯಾರ ಏನಂತ? ದೇವರೇ ಮಾನವ, ಮಹಾಮಾನವ, ದೇವಮಾನವ, ಕೊನೆಗೆ ದೇವನೇ ಆಗುವ ತತ್ವ ಯಾವುದಂದ್ರೆ ಇದೇ ಇಷ್ಟಲಿಂಗ ತತ್ವ ಅದ. ಅದಕ್ಕಂಥ ಒಂದು ತತ್ವವನ್ನು ಗುರು ಬಸವಣ್ಣನವರು ಯಾವುದ್ರ ಮೂಲಕ ಕೊಟ್ಟಂದ್ರೆ ಇಷ್ಟಲಿಂಗದ ಮೂಲಕವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕಂಥ ಒಂದು ಇಷ್ಟಲಿಂಗ ನೀವು ಪ್ರತಿದಿನ ಪೂಜೆ ಮಾಡ್ಬೇಕ್ರಿ. ಎಷ್ಟು ನಿಮಿಷ? 20 ನಿಮಿಷ, 15ರಿಂದ 20 ನಿಮಿಷ ನೀವು ಪೂಜೆ ಮಾಡ್ರಿ. ಎಲ್ಲ ಸಿಗ್ತದ್ರಿ ನಿಮಗೆ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೇನೆದಡೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳು ಎಲ್ಲ ಅವಘಡಗಳು ತಪ್ಪು ಹೋಯ್ತವ, ಎಲ್ಲ ಅಪಮೃತ್ಯುಗಳು ತಪ್ಪು ಹೋಯ್ತವ. ನಾವೇನು ಮಾಡ್ಲತ್ತಿದೇವ್ರಿ? ನಮ್ಮ ವಿಘ್ನ ನಿವಾರಣೆ ಮಾಡ್ಬೇಕಂತ ಒಂದು, ಹೌದಿಲ್ಲ, ನನ್ನ ಅಪಮೃತ್ಯು ಹೋಗ್ಬೇಕಂತ ಒಂದು, ಮತ್ತೆಲ್ಲ ನಮ್ಮ ಆಯುಷ್ಯ ಹೆಚ್ಚಿಗಾಗಬೇಕಂತ ಒಂದು, ಹಿಂಗೆಲ್ಲ ಮಾಡ್ಲತ್ತೀವಲ್ಲ. ನೀವೇನು ಮಾಡೋದು ಅವಶ್ಯಕತೆ ಇಲ್ರಿ. ನಾನು ನಿಮಗೆ ಕೇಳ್ತೀನಿ ಏನಂತ? ಗುಡಿ ಯಾರು ಕಟ್ಟ್ಯಾರ? ಮನುಷ್ಯನ? ಮತ್ತೆ ಯಾರ? ಮನುಷ್ಯ. ಆ ಗುಡಿಯೊಳಗೆ ಮೂರ್ತಿ ಯಾರು ಇಟ್ಟಾರ? ಮನುಷ್ಯ. ಹೌದಾ? ಆ ಮೂರ್ತಿಗೆ ಸ್ನಾನ ಯಾರು ಮಾಡಿಸ್ತಾರ? ಆ ಮೂರ್ತಿಗೆಲ್ಲ ಭಸ್ಮ ಹಚ್ಚಿ ಸರ ಅಲಂಕಾರ ಎಲ್ಲ ಯಾರು ಮಾಡ್ತಾರ? ಮತ್ತದು ಮಾಡಿಸ್ಕೊಂಡದ್ದು ದೊಡ್ಡದ, ಮಾಡಿದವ ದೊಡ್ಡದು? ನೀವೇ ಹೇಳ್ರಿ. ಅದು ಮಾಡಿಸ್ಕೊಂಡದ್ದು ದೊಡ್ಡದ, ಮಾಡಿದವ್ರು ದೊಡ್ಡದು? ಮಾಡಿದವ್ ದೊಡ್ಡವ ಅಂದ್ರೆ ಯಾರು ದೊಡ್ಡವರಾದರು ಹೇಳ್ರಿ? ಅವರು ಮನುಷ್ಯ ದೊಡ್ಡವಾದ್ನಲ್ಲ. ಇದು ಬಸವಣ್ಣವ್ರ ತತ್ವ ರೀ. ನಾ ಬಸವಣ್ಣವ್ರ ತತ್ವ ಹೇಳತ್ತೀನಿ, ನಾ ಬೇರೆದು ಹೇಳತ್ತಿಲ್ರಿ. ಹೌದಿಲ್ಲ? ಬಸವಣ್ಣವ್ರ ತತ್ವ ಏನದಂದ್ರೆ ನೀವು ದೊಡ್ಡವಿದ್ದಪ್ಪ, ನಿನ್ನೊಳಗೆ ಅದ ಆ ಶಕ್ತಿ, ನಿನ್ನೊಳಗಿನ ಶಕ್ತಿನೇ ನೀನು ಪಡ್ಕೋ, ನೀನು ಆರಾಧನೆ ಮಾಡು. ಅವಾಗ ನೀ ಏನಾಯ್ತಿ? ನೀನೇ ದೇವನಾಯ್ತಪ್ಪ. ಇಡೀ ಎಲ್ಲ ಮಾಡಿದವ ಯಾವುದು? ಮನೆ ನಿರ್ಮಾಣ ಮಾಡಿದಿ. ಎಲ್ಲ ನಿರ್ಮಾಣ ಮಾಡಿದವ್ರು ಯಾರಂದ್ರೆ ಪರಮಾತ್ಮನ. ಆ ಪರಮಾತ್ಮ ನಿನ್ನ ಒಳಗನ, ನೀ ಸಾಧನೆ ಮಾಡ್ತಾ ಹೋದಂದ್ರೆ ನೀನೇ ಪರಮಾತ್ಮ ಐತಿ ಅಂತಕ್ಕಂಥ ತತ್ವನೇ ಇದು ಬಸವ ತತ್ವ. ಅದಕ್ಕೆ ಇಂಥ ಒಂದು ಸಾಧನೆ ನೀವು ಮಾಡ್ತಾ ಹೋದ್ರಿ ಅಂತಂದರೆ ಇಡೀ ಜಗತ್ಯಕ ಎಲ್ಲನೇ ಗೆದಿಬೋದ್ರಿ. ಆ ಎಡಗೈಯಲ್ಲಿಟ್ಟು ಲಿಂಗ ಪೂಜೆ ಮಾಡ್ತೀವಿ, ಅದು ಬಲ ಮೆದುಳು ಆಕ್ಟಿವೇಟ್ ಆಯ್ತದೆ. ಈ ಬಲ ಮೆದುಳಿನಲ್ಲಿ ಏನದ? ಸಾಹಿತ್ಯ, ಸಂಗೀತ, ಸೃಜನಶೀಲತೆ, ಏಕಾಗ್ರತೆ, ಎಲ್ಲವೂ ನಿಸ್ವಾರ್ಥ, ಪ್ರೇಮ ಎಲ್ಲ ಈ ಭಾಗಕ್ಕದರಿ. ಅದಕ್ಕೆ ಬಸವಣ್ಣವ್ರು ಎಡಗೈಲಿಟ್ಟು ಪೂಜೆ ಮಾಡಿದ್ರೆ ಈ ಭಾಗ ಆಕ್ಟಿವೇಟ್ ಆಗ್ತದ. ಈ ಭಾಗ ಆಕ್ಟಿವೇಟ್ ಆಯಿತು ಅಂದ್ರೆ ಮನುಷ್ಯ ನಿಸ್ವಾರ್ಥ ಆಯ್ತಾನ, ಎಲ್ಲರಿಗೆ ದಾಸೋಹ ಮಾಡ್ತಾನ, ಎಲ್ಲರಿಗೆ ಪ್ರೇಮ್ ಮಾಡ್ತಾನ. ಮತ್ತು ಕನ್ಸ್ಟ್ರಕ್ಟಿವ್ ವರ್ಕ್ ಇದರಿ ಈ ಮೈಂಡ್ನಲ್ಲಿ. ಕನ್ಸ್ಟ್ರಕ್ಟಿವ್ ಅಂತಂದ್ರೆ ನೀವು ಮಕ್ಕಳು ಕೆಲವ್ರು ಇರ್ತಾರೆ, ಕೆಲವು ಮಕ್ಕಳು ಏನು ಮಾಡ್ತಾವ ಅಂದ್ರೆ ಮೊಬೈಲ್ದು ತೊಗೊಂಡು ಬಿಟ್ಟಾಕ್ತಾವೆ, ಆಮೇಲೆ ರಿಮೋಟ್ ತೊಗೊಂಡು ಬಿಟ್ಟಾಕ್ತಾವೆ. ಏನಿತ್ತು ಸಿಕ್ಕಿನ ಬಿಟ್ಟಾಕೋದು, ಒಡೋದು, ಚಿಂದಿ ಮಾಡೋದು, ಕಾಲಿನಿಂದ ಒದೋದು, ಹಿಂಗೆಲ್ಲ ಮಾಡ್ತಿರ್ತಾವೆ ನೋಡ್ರಿ. ಅದಕ್ಕೆ ಅದು ಕನ್ಸ್ಟ್ರಕ್ಟಿವ್ ಅಲ್ರಿ, ಡಿಸ್ಟ್ರಕ್ಟಿವ್ ಮೈಂಡ್ ಅಂತಾರೆ ಅದಕ್ಕೆ. ಅದಕ್ಕೆ ಕನ್ಸ್ಟ್ರಕ್ಟಿವ್ ಮೈಂಡ್ ಅಂದ್ರೆ ಏನಂದರೆ ಅದು ಅಲ್ಲಿ ಇದ್ದಿದ್ದು ಮೊಬೈಲ್ ಒಯ್ದು ಮತ್ತೊಂದು ಕಡೆ ಇಡೋದು, ರಿಮೋಟ್ ಒಯ್ದು ಅಲ್ಲಿ ಇಡೋದು, ಚಪ್ಪಲೆಲ್ಲ ಸರಿಗ ಕೆಲವು ಮಕ್ಕಳು ಸ್ಕೂಲಿಂದ ಬರ್ತಿರ್ತಾವಲ್ಲ, ಆ ಕೊಡೊಂದು ಬಿಟ್ಟೋದು, ಈ ಕೊಡೊಂದು ಬಿಟ್ಟೋದು, ಬ್ಯಾಗ್ ಒಂದು ಬಿಟ್ಟೋದು, ಪುಸ್ತಕ ಒಂದು ಬಿಟ್ಟೋದು, ಹರಿದಾಕೋದು, ಹಿಂಗೆಲ್ಲ ಮಾಡ್ತಿರ್ತಾರಲ್ಲ. ಅದಕ್ಕೆ ಅಂಥ ಮಕ್ಕಳಿಗೆ ನೀವು ಪೂಜೆ ಮಾಡಿಸ್ರಿ. ಆ ಮಕ್ಕಳಿಗೆ ನೀವು ದಿನ 5 ನಿಮಿಷ 6 ನಿಮಿಷ ನೀವು ಲಿಂಗ ನೋಡಿ ಕಳಿಸ್ರಿ. ಆ ಮಕ್ಕಳಿಗೆ ಓದೋದು ಆ ಪೂರ 100% ಏಕಾಗ್ರತೆಯಿಂದ ಮಕ್ಕಳು ಕಲಿತಾರೆ. ಮತ್ತು ಅವ್ರ ಮಲ್ಲಿ ಹಿಂಗೆ ಕಟ್ಟುವ ಕ್ರಿಯೆ ನಡೀತದ್ರಿ, ಕೆಡುವುದಲ್ಲ ಮತ್ತು ಹಾಳಾಗೋದಲ್ಲ, ಒಳ್ಳೆ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಆ ಮಕ್ಕಳಲ್ಲಿ ಬೆಳೀತದೆ. ಅಂಥ ಸಂಸ್ಕಾರ ಯಾವ್ದು ಕೊಡ್ತಂದ್ರೆ ಇಷ್ಟಲಿಂಗ ಕೊಡ್ತದೆ, ಇಷ್ಟಲಿಂಗ. ಅದಕ್ಕೆ ನೀವೆಲ್ಲರೂ ಕೂಡ ಆ ಮಕ್ಕಳಿಗೆ ಯಾವಾಗ್ಲಿಂದ ಪೂಜೆ ಮಾಡಿಸ್ಬೇಕು ಅಂದ್ರೆ 8 ವರ್ಷದಿಂದ್ರಿ. ಹೊಟ್ಟೆ ಗರ್ಭಿಣಿ ಇದ್ದಾಗೆ ನಾವು ಗರ್ಭಕ್ಕೆ ಲಿಂಗ ಕಟ್ತೀವಿ. 8ನೇ ತಿಂಗಳಿಗೆ ಹುಟ್ಟಿದ ತಕ್ಷಣ ಆ ಮಗು ಲಿಂಗ ದರ್ಶನ ಮಾಡಿಸ್ಬೇಕು. ಆಮೇಲೆ ಆ ತಾಯಿ ದಿನನಿತ್ಯ ಪೂಜೆ ಮಾಡ್ಬೇಕು, ಆ ಮಕ್ಕಳ ಲಿಂಗ ತೋರಿಸ್ಬೇಕು ಆ ಮಗುವಿಗೆ. ಆಮೇಲೆ ಆ 3 ವರ್ಷ ಆದ್ಮೇಲೆ ಕೈದಾಗ ಕೊಟ್ಟು 1-2 ನಿಮಿಷ ತೋರಿಸಿ ಲಿಂಗೋದಕ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕು. ಆಮೇಲೆ 7 ವರ್ಷ ನಂತರ ಆ ಮಗುವಿಗೆ ಹಾಕಬೇಕು. ಈ ಪದ್ಧತಿ ಪ್ರಕಾರ ಪೂಜೆ ಮಾಡ್ಕೊ ಅಂತ ನೀವು ಹೇಳಿದ್ರಿ ಅಂತಂದರೆ ಅವ ಉಸಿರು ಇರೋವರೆಗೂ ಪೂಜೆ ಮಾಡ್ಕೊಳ್ತಾನೆ. ಮತ್ತು ತಾಯಿ ಅಂತಾನೆ, ತಂದೆ ಅಂತಾನೆ, ಎಲ್ಲ ಕುಟುಂಬದ ಸಂಸ್ಕಾರವಂತನಾಗಿ ಕುಟುಂಬಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಮಗ ನಿಮ್ಮ ಮಗ ಸಂಸ್ಕಾರವಂತನಾಗಿ ಬೆಳಿತಾನೆ. ಅದಕ್ಕಂಥ ಒಂದು ಇಷ್ಟಲಿಂಗ ಪೂಜೆ ನೀವೆಲ್ಲರೂ ಮಾಡ್ಬೇಕ್ರಿ. ಮತ್ತು ಇಷ್ಟಲಿಂಗದ ಬಣ್ಣ ಯಾವುದದ? ಕಪ್ಪು ಬಣ್ಣ ಅದ ರೀ. ಕಪ್ಪು ಬಣ್ಣ ಯಾಕದಂತ ನಿಮ್ಗೆಲ್ಲ ಗೊತ್ತಿದ್ರಬೇಕು. ಈಗ ಕಾಣುವ ಜಗತ್ತು 5% ಅದ ರೀ. ಇದು ಜಗತ್ತೇನು ವರ್ಲ್ಡ್ ಎಲ್ಲ ಏನು ಕಾಣತ್ತದಲ್ಲ, ಎಷ್ಟು ಪರ್ಸೆಂಟು? 5% ಅದಂತ್ರಿ. ಇನ್ನೂ ಕಾಣದೇ ಇರ್ತಕ್ಕಂಥ ಜಗತ್ತು 95% ಅದಂತ. ಎಷ್ಟು ರೀ?
ನೀವಂತ್ರಿ ಅಬ್ಬವ ಇದೇ ನೋಡ್ಲಕ್ಕಾಗಲ್ಲ ಹೊಂಟದು ನಮ್ಗೆ. ಇನ್ನು 95 ಜಗತ್ತಂದ್ರೆ ಹೆಂಗಿರಬೇಕು. ಅದು ಎಲ್ಲದಂದ್ರೆ ಕಪ್ಪು ಬಣ್ಣದಾಗ ಅದಂತ್ರಿ, ಕಪ್ಪು ಬಣ್ಣದಾಗ. ಅದಕ್ಕೆ ನಮ್ಮ ಚಂದ್ರಯಾನ 3 ನಮ್ಮ ದೇಶದ ಯಾಕೆ ಕೀರ್ತಿ ಹೆಚ್ಚಿಗಾಯ್ತು ಅಂದರೆ ಅದು ಚಂದ್ರನ ಕಪ್ಪು ಭಾಗಕ್ಕೆ ಹೋಗ್ಯದ್ರಿ. ಅದಕ್ಕೆ ಕಪ್ಪಿನ ಭಾಗದಾಗ ಏನದ ಅಂತ ಹುಡುಕ್ಲಕ್ಕೆ ಹೋಗ್ಯದ್ರಿ ಚಂದ್ರಯಾನ 3. ಇನ್ನ ಅದು ಕಳಿಸ್ಲತ್ತದ ಏನೇನದ ಅಂತ ನೋಡ್ರಿ. ಆ ಕಾಲಕ್ಕೆ ಬಸವಣ್ಣನವರು ಇಷ್ಟಲಿಂಗ ಬಣ್ಣ ಕಪ್ಪು ಕೊಟ್ಟು ಅದು ಮೂಲ ಏನದಲ್ಲ ಪರಮಾತ್ಮನ ಶಕ್ತಿ ಮೂಲ ಅದು ಕಪ್ಪು ಬಣ್ಣದಲ್ಲೇ ಅದ. ಅದಕ್ಕೆ ಆ ಕಪ್ಪು ಬಣ್ಣ ನೀವು ನೋಡ್ತಾ ಹೋದೆ ಅಂದ್ರೆ ಆ ಪರಮಾತ್ಮನ ಶಕ್ತಿ ಮೂಲದಲ್ಲಿ ಏನದ ಅಂತಕ್ಕಂಥ ಜ್ಞಾನೋದಯ ನಾವೆಲ್ಲರೂ ಕೂಡ ಮಾಡ್ಬೋದು. ಆ ಬಣ್ಣವನ್ನು ನೋಡಿ ಅದಕ್ಕೆ ಬಸವಣ್ಣವರು ಇಷ್ಟಲಿಂಗವನ್ನು ಕೊಟ್ಟಿದ್ರು. ಇಷ್ಟಲಿಂಗದ ಬಣ್ಣ ಕಪ್ಪು ಕೊಟ್ಟರು. ಇನ್ನು 3ನೇದಾಗಿ ಹೇಳ್ತೀನಿ ನಿಮ್ಗೆ ವಿಶೇಷವಾಗಿ, ತಾಯಿಯ ಗರ್ಭದಲ್ಲಿ 49ನೇ ದಿವಸಕ್ಕೆ ಏನು ಪೀನಿಯಲ್ ಗ್ರಂಥಿ ಬರ್ತದ್ರಿ, 49 ಡೇಜಿಗೆ ತಾಯಿ ತಂದೆ ರೇತೋ ರಕ್ತ ಕೂಡ್ತದ್ರಿ ತಾಯಿಯ ಗರ್ಭದಲ್ಲಿ. ಅವಾಗೇ ಮಗುವಿನ ಬೆಳವಣಿಗೆ ಪ್ರಾರಂಭ ಆಗ್ತದೆ. ಆ ಪೀನಿಯಲ್ ಗ್ರಂಥಿಗೆ ಆತ್ಮದ ಸ್ಥಾನ ಅಂತ ಕರೀತಾರೆ. ಅದು ಅದರ ಆಕಾರನೂ ಕೂಡ ಲಿಂಗದ ಆಕಾರ ಅದ ರೀ, ಇಷ್ಟಲಿಂಗದ ಆಕಾರ ಅದ. ಮತ್ತು ಆ ಪೀನಿಯಲ್ ಗ್ರಂಥಿ ಕಪ್ ನೋಡ್ರಿ ಆಕ್ಟಿವೇಟ್ ಆಗ್ತದೆ. ಅದಕ್ಕೆ ಆಕ್ಟಿವೇಟ್ ಆಗಿ ಏನು ಬಿಡ್ತದಂದ್ರೆ ಮೆಲಟೋನಿನ್ ಅಂತಕ್ಕಂಥ ರಸ ಬಿಡ್ತದ. ಆ ರಸದಿಂದ ನಮ್ಮಲ್ಲಿರ್ತಕ್ಕಂಥ ಆಯುಷ್ಯ, ಆರೋಗ್ಯ, ಜ್ಞಾಪಕ ಶಕ್ತಿ ಎಲ್ಲವೂ ಕೂಡ ಹೆಚ್ಚಿಸಿ ಈ ಇಂದ್ರಿಯಾತೀತವಾಗಿರ್ತಕ್ಕಂಥ ಆಚೆ ಏನು ಆ ಶಕ್ತಿ ಅದಲ್ಲ ಅದನ್ನು ಗೋಚರ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತದೆ. ಯಾವುದಂದ್ರೆ ಆ ಅಮೃತ ರಸ ಅಂತ ನಾವು ಕರಿತೀವಿ. ಅದು ಮೆಲಟೋನಿನ್, ಅದು ಪೀನಿಯಲ್ ಗ್ರಂಥಿದಿಂದ ಬಿಡ್ತದೆ. ಅದು ತಾಯಿಯ ಗರ್ಭದಲ್ಲಿ ಫಸ್ಟ್ ಗ್ರಂಥಿ ಬರೋದು ಅದೇ ರೀ. ಈಗ ಆಮೇಲೆ ಉಳ್ಕಿದೆಲ್ಲ ಬರ್ತಾವ. ಆ ರಸ ಅದು ಬಿಡ್ತದೆ. ನೀವು ಅನ್ಬೋದು ಅದು ಹೆಂಗೆ ಬಿಡ್ತದ್ರಿ ಒಳಗೆ ಕಪ್ ನೋಡ್ರ, ಹೊರಗೆ ಲಿಂಗ ಕಪ್ ನೋಡ್ತಿ, ಒಳಗೆ ಹೆಂಗೆ ಬಿಡ್ತದ ಅಂತ ಅನ್ಬೋದು. ಅವಾಗ ಒಳಗೆ ಹೆಂಗೆ ಬಿಡ್ತಂದ್ರೆ ಈಗ ಒಬ್ಬರು ಓರಿಲ್ ಹುಂಚಾಣ್ ತಿನ್ಕೋತ ಕುಂತರು. ಈಗ ಬಾಜುದವ್ರ ಬಾಯ್ದಾಗ ಏನು ಬಿಡ್ತದ, ಅವ್ರೇನು ತಿಂದಿಲ್ಲಲ್ಲ ಹಂಗ್ರಿ. ಹೊರಗೆ ಕಪ್ ನೋಡ್ರ ಒಳಗದು ರಸ ಬಿಡ್ತದೆ. ಅಂಥ ಒಂದು ಶಕ್ತಿ ಮತ್ಯಾವುದು ಗ್ರಂಥಿಗೆ ಬಿಲ್ರಿ, ಆ ಪೀನಿಯಲ್ ಗ್ರಂಥಿಗದ. ಅದಕ್ಕೆ ಆತ್ಮದ ಸ್ಥಾನ ಅಂತ ಕರೀತಾರ. ಅದಕ್ಕೆ ಅದು ಆಕ್ಟಿವೇಟ್ ಆಯ್ತು ಅಂದ್ರೆ ನಿಮ್ಮ ಯಾರಿಗೂ ಕೂಡ ಆಯುಷ್ಯ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ರಿ. ಆದ್ರೆ ಅದು ಒಂದಕ್ಕೆ ಸಾಧ್ಯ ಅದ. ಯಾವುದಂದ್ರೆ ನಮ್ಮ ಆಯುಷ್ಯ 60 ಇತ್ತು ಅಂದ್ರೆ 70 ಮಾಡ್ತದೆ, 70 ಇತ್ತು ಅಂದ್ರೆ 80 ಮಾಡ್ತದೆ. ಯಾವುದಕ್ಕದಂದ್ರೆ ಅದು ಒಂದಕ್ಕೆ ಅದು ಸಾಧ್ಯ ಅದ. ಅದಕ್ಕಂಥ ಒಂದು ಇಷ್ಟಲಿಂಗದ ಬಣ್ಣ ಕಪ್ ನೋಡ್ರ ಆಯ್ತದಂತ ಬಸವಣ್ಣನವರು 12ನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ. ಅದಕ್ಕಿಂತ ವೈಜ್ಞಾನಿಕವಾಗಿರ್ತಕ್ಕಂಥ ತತ್ವಗಳು ಎದಕ್ಕದಂದ್ರೆ ಇಷ್ಟಲಿಂಗಕ್ಕದ. ಮತ್ತಿದು ಇಷ್ಟಲಿಂಗ ಅಂದ್ರೆ ಬೇರೆ ಅಲ್ರಿ, ನಮ್ಮ ಮೈಂಡೇ ಹೊರಗಿಟ್ಟು ನೋಡೋದದ. ಆ ಅರಿವೇ ಅದ, ಆ ಅರಿವೇ ಇದು ಅದ. ಅದಕ್ಕೆ ನೀವು ಅಂತೀರಿ ನೋಡ್ರಿ, ನಾ ಅವ್ರಿಗೆ ಬೈಬಾರ್ದು ಅಂದಿದ್ರಿ ಸುಮ್ಮನೆ ಬೈದ, ಅವ್ರಿಗೆ ಹೊಡಿಬಾರ್ದು ಅಂದಿದ ಸುಮ್ಮನೆ ಹೊಡೆದ, ನಾ ಇಂಥ ಕೆಲಸ ಮೊದಲು ಮಾಡಬಾರ್ದು ಅಂದ್ಕೊಂಡಿದ್ರಿ ಮಾಡ್ದು ನೋಡ್ರಿ ಯಾಕೆ ಮಾಡಿದ್ನೋ ಏನೋ. ಯಾವಾಗ ಅನ್ನಿಸ್ತದ್ರಿ? ಅಂದಿದ ಮ್ಯಾಲ, ಬೈದಿದ ಮ್ಯಾಲ, ಮಾಡಿದ ಮ್ಯಾಲ ಅನ್ನಿಸ್ತದ. ಆದ್ರೆ ಎದಕ್ಕೆ ಬರ್ತದೆ ಹೇಳ್ರಿ? ಉಪಯೋಗ ಇಲ್ಲ. ಆದ್ರೆ ನೀವು ದಿನನಿತ್ಯ ಒಂದು 5-6 ನಿಮಿಷ ಲಿಂಗ ನೋಡಿದ್ರಿ ಅಂದ್ರೆ ನಿಮಗೆ ಯಾವುದು ಮಾಡಬೇಕಾಗ್ಯದ, ಜೀವನದಲ್ಲಿ ಏನು ಮಾಡಬೇಕಾಗ್ಯದ ಅದೇ ನಿಮಗೆ ಹೊಳಸ್ತದ, ಅದೇ ನಿಮಗೆ ಮಾಡಿಸ್ತದ. ಅದು ಯಾವುದು ಅಂದ್ರೆ ಅರಿವು. ಆ ಅರಿವೇ ನಮ್ಮ ಕೈದಲ್ಲಿ ನೋಡ್ತಕ್ಕಂಥ ಇಷ್ಟಲಿಂಗ ಅದ. ಅದಕ್ಕೆ ಇಂಥ ಇಷ್ಟಲಿಂಗ ನೋಡಿದ್ರಿ ಅಂದ್ರೆ ಎಲ್ಲ ಅಪಮೃತ್ಯುಗಳು, ಅವಘಡಗಳು ಎಲ್ಲವೂ ಕೂಡ ತಪ್ಪು ಹೋಗಿ ನಿಮಗೆ ಮೊದಲೇ ಸೂಚನೆ ಕೊಡ್ತದ್ರಿ. ಏನಂತ? ಇಂಥ ಕೆಲಸ ಮಾಡಬೇಡ, ಇಂಥ ಕೆಲಸ ಮಾಡು, ಈ ಕಡೆ ಹೋಗ್ಬೇಡ, ಈ ಕಡೆ ಹೋಗು ಅಂತ ನಿಮಗೆ ಒಳಗಿನ ಅರಿವು ನಿಮ್ಮ ಮಾರ್ಗದರ್ಶನ ಮಾಡ್ತದೆ. ಅಂಥ ಜ್ಞಾನ, ಅಂಥ ಶಕ್ತಿ ಯಾವುದಂದ್ರೆ ಇಷ್ಟಲಿಂಗ. ಅದಕ್ಕೆ ಇಷ್ಟಲಿಂಗ ಅದು ಎಲ್ಲವನ್ನೂ ಕಷ್ಟ ಕಳೀತದೆ, ನಿಮ್ಮ ವಿಘ್ನ ನಿವಾರಣೆ ಮಾಡ್ತದೆ. ಅದಕ್ಕಂಥ ಒಂದು ಇಷ್ಟಲಿಂಗವನ್ನು ಗುರು ಬಸವಣ್ಣನವರು ಪೂಜಿಸಲಿಕ್ಕೆ ನಮಗೆ ಕೊಟ್ಟಿದ್ದಾರೆ. ಅಂಥ ಇಷ್ಟಲಿಂಗ ತಾವೆಲ್ಲರೂ ಎದೆಯ ಮೇಲೆ ಧರಿಸ್ಕೊಂಡು ಪ್ರತಿದಿನ ಪೂಜಿಸಬೇಕರು. ಇನ್ನು ಬಹಳ ಸಮಯ ತಗೊಳ್ದಂಗ ಇನ್ನು 3ನೇದಾಗಿ ಯಾವುದಂದ್ರೆ ಜಂಗಮಾದರಿ. ಗುರು ಆಯ್ತು. ಗುರು ಅಂದ್ರೆ ಏನು ತಿಳ್ಕೊಂಡ್ರಿ? ಅರಿವೇ ಗುರು. ಆ ಒಳಗಿರುವ ಅರಿವನ್ನು ಜಾಗೃತ ಮಾಡ್ತಕ್ಕಂಥದ್ದೇ ಲಿಂಗ, ಹೌದಿಲ್ಲ? ಆ ಲಿಂಗ ಮತ್ತು 3ನೇದು ಯಾವುದದ? ಜಂಗಮಾದರಿ. ಜಂಗಮ ಅಂದ್ರೆ ಅದು ಜಾತಿ ಅಲ್ರಿ, ಜಂಗಮ ಅನ್ನೋದು ಅದೊಂದು ತತ್ವ ಅದ. ಜಂಗಮ ಅಂದ್ರೆ ಜ್ಞಾನ ಸ್ವರೂಪ. ಬಸವಣ್ಣವ್ರ ಹೇಳ್ತಾರ ಜಂಗಮವೇ ಜ್ಞಾನ ಸ್ವರೂಪ ಅಂತ. ಆ ಜ್ಞಾನ ಅಂದ್ರೆ ಈ ಜ್ಞಾನ, ಈ ತತ್ವದ ಜ್ಞಾನ ಮಾಡ್ಕೊಂಡು ಯಾರು ಪ್ರಸಾರ ಮಾಡ್ತಾರಲ್ಲ ಅವರೆಲ್ಲರೂ ಜಂಗಮ ಸ್ವರೂಪಗಳೇ. ಇದು 1ನೇದು. 2ನೇದಾಗಿ ಜಂಗಮ ಅಂದ್ರೆ ಸಮಾಜ. ಈ ಸಮಾಜದಲ್ಲಿ ಯಾರ್ಯಾರಿಗೆ ಏನೇನು ಕೊರತೆ ಅದ ಅದೆಲ್ಲವೂ ಕೂಡ ಸೇವೆ ಮಾಡೋದು ಏನದ? ಅದು ಜಂಗಮನೆ. ಈಗ ಯಾರಿಗೋ ಅನ್ನ ಇಲ್ಲಾಂದ್ರೆ ಅನ್ನ ಕೊಡ್ಬೇಕು, ಜ್ಞಾನ ಇಲ್ಲಾಂದ್ರೆ ಜ್ಞಾನ ಕೊಡ್ಬೇಕು, ಬಟ್ಟೆ ಇಲ್ಲಾಂದ್ರೆ ಬಟ್ಟೆ ಕೊಡ್ಬೇಕು. ಹೀಗೆ ಅದಕ್ಕೆ ಪರಮಾತ್ಮ ಯಾರ ಮುಖಾಂತರ ಉಣ್ತಾನಂತ? ಈಗ ನೀವು ನೈವೇದ್ಯ ಒಯ್ದು ಇಡ್ತೀರಿ, 11 ಹೋಳಿಗೆ ಉಣ್ತಾನೇನ್ರಿ ಅವ?
ಅವ ಉಣ್ಣಂಗಿಲ್ರಿ. ಯಾರ ಮುಖಾಂತರ ಉಣ್ತಾನ? ಯಾರು ಹಸುದು ಕುಂತಾರಲ್ಲ, ಯಾರು ಅನಾಥ ಮಕ್ಕಳರ ಅವ್ರಿಗೆ ಉಣಿಸ್ರಿ. ಅವ್ರು ಯಾರು ಉಣ್ತಾರ? ಪರಮಾತ್ಮ ಉಣ್ತಾ ಇದ್ದಾನೆ. ಇದು ಜಂಗಮ. ಅದಕ್ಕೆ ಬಸವಣ್ಣವ್ರು ಹೇಳ್ಯಾರ, ಎಡದ ಕೈಯಲ್ಲಿದೆ ಲಿಂಗ ಪೂಜೆ, ಬಲದ ಕೈಯಲ್ಲಿ ಜಂಗಮ ಸೇವೆ. ಎಡದ ಕೈಲಿ ಲಿಂಗ ಪೂಜೆ ಮಾಡಿಕೊಂಡು ಬಲದ ಕೈಲಿ ನೀ ಸೇವೆ ಮಾಡಲಿಲ್ಲ, ಯಾರ ದೀನ ದುಃಖಿತರು ಅಂಥವ್ರಿಗೆ ಸೇವೆ ಮಾಡಲಿಲ್ಲ ಅಂದ್ರೆ ಇದು ಫಲ ಕೊಡಲ್ಲಂತ್ರಿ. ಯಾವುದು ಇಷ್ಟಲಿಂಗ ಫಲ ಕೊಡಲ್ಲ. ಅದಕ್ಕೆ ನೀ ಸೇವೆ ಮಾಡಿದ್ರೆ ಫಲ ಕೊಡ್ತದಂತ ಬಸವಣ್ಣನವ್ರು 2 ಪೂಜೆ ಮಾಡ್ಲಿಕ್ಕೆ ಹೇಳ್ಯಾರ. 2 ಪೂಜೆ ಅಂದ್ರೆ ಏನು? ಒಂದು ಇಷ್ಟಲಿಂಗ ಪೂಜೆ, ಇನ್ನೊಂದು ಪೂಜೆ ಅಂದರೆ ಸಮಾಜದಲ್ಲಿ ಏನೇನು ಕೊರತೆ ಅದು. ಇದು ನೋಡ್ರಿ, ಈಗ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡೋದೇನು ಸಾಮಾನ್ಯ ಅಲ್ಲಿ, ಅದು ತಿಂಗಳದಾಗ 2 ಸಲ ಮಾಡೋದು. ಎಲ್ಲರಿಗೂ ಫೋನ್ ಮಾಡ್ಬೇಕು, ಕರ್ಬೇಕು, ಎಲ್ಲ ಮಾಡ್ಬೇಕಂತಂದ್ರೆ ಇದು ಒಂದು ಪೂಜೆನೇ ಅದ ರೀ. ಅದಕ್ಕೆ ಇಂಥ ಒಂದು ಪೂಜೆಯನ್ನು ಬಸವಣ್ಣನವರು ಮಾಡಲಿಕ್ಕೆ ಹೇಳಿದರು. ಇದು ಸಮಾಜ ಸೇವೆನೇ, ಅದು 2ನೇ ಪೂಜಾ. ಅದಕ್ಕೆ ಸಮಾಜ ಸೇವೆಯಿಂದನೇ ಪರಮಾತ್ಮ ಒಲಿತಾನೆ ಅಂತ ತಿಳ್ಕೊಂಡು ಗುರು ಬಸವಣ್ಣನವರು ಜಂಗಮ ತತ್ವ ಕೊಟ್ಟರು. MM ಕಲಬುರ್ಗಿ ಅವ್ರು ನಮ್ಮ ಬಸವಗಿರಿ ಬಂದಾಗ ಅವ್ರ ಭಾಷಣದಲ್ಲಿ ಹೇಳಿದ್ರು ಏನಂದರೆ, ಯಾವ ವ್ಯಕ್ತಿ ಕೇವಲ ಲಿಂಗ ಪೂಜೆ ಮಾಡ್ಕೊಂಡು ತಾನಾಯ್ತು, ತನ್ನ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಅಟ್ಟೆ ಇದ್ದರು, ನೆರೆಮನೆ ಯಾರ ಅಳ್ಳತ್ರನು ಕೂಡ ಹೋಗಿ ನೋಡಲಿಲ್ಲ, ಯಾರ್ದು ಏನೂ ಗಮನ ಕೊಡಲಿಲ್ಲ, ಯಾರ ಕಡೆನೂ ಅಂತ ತಿಳ್ಕೊಂಡು ಅಂದ್ರೆ ಅವನು ಹೆಂಗಂದ್ರೆ ಚಲೋ ಸ್ನಾನ ಮಾಡಿ ತಿಪ್ಪೆಗೆ ಹೋಗಿ ಕುಂತಂಗಂತ್ರಿ. ತಿಳಿತಿಲ್ಲ ಅಂದ್ರೇನು? ನಾವು ಎಲ್ಲಿ ಬದುಕದ? ಸಮಾಜದಾಗೆ ಬದುಕದಲ್ಲ. ಮತ್ತು ನಮ್ಮ ಮಕ್ಕಳಿಗೆ ಚಲೋ ಓದಿಸ್ದೆವು, ನನ್ನ ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಟ್ಟೆವು, ಬಾಜು ಮಕ್ಕಳಿಗೆ ಏನೂ ಸಂಸ್ಕಾರ ಕೊಡಲಿಲ್ಲ. ಆ ಮಕ್ಕಳ ಹತ್ರ ಹೋಗಿ ನಮ್ಮ ಮಕ್ಕಳು ಆಡ್ತವ ಇಲ್ಲ? ಆಡ್ದು ಅಂದ್ರೆ ಆ ಮಕ್ಕಳು ಗುಣ ನಮ್ಮ ಮಕ್ಕಳು ಕಲಿತಾರಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ನೀನು ಒಳ್ಳೇದಾಗಬೇಕಂದ್ರೆ, ನಿನ್ನ ಮಕ್ಕಳು ಚಲೋ ಇರ್ಬೇಕಂದ್ರೆ ಬಾಜು ಮಕ್ಕಳಿಗೆ ಬಿ ಏನು ಮಾಡಬೇಕು? ಒಳ್ಳೇದು ಕಲಿಸ್ಬೇಕು. ನಾವು ಬರೀ ನಮ್ಮ ಅಂಗಳ ಕಸ ಹೊಡ್ಕೊಂಡೇವ್ರಿ, ಬಾಜು ಅಂಗಳದವರು ಹೊಡ್ಕೊಳಿಕ್ಕೆ ಜ್ಞಾನ ಇಲ್ಲ, ಹೊಡ್ಕೊಂತ ಅವ್ರಿಗೆ ಹೇಳಲಿಲ್ಲ, ಗಾಳಿ ಬಿಡ್ತು, ಯಾರ ಅಂಗಳ ಬಂದುಬಿತ್ತು, ಮತ್ತು ನೀವು ಹುಡ್ಕೊಂಡ್ರೆ ಏನು ಲಾಭ ಅದ? ಏನು ಲಾಭ ಇಲ್ಲ. ಅದಕ್ಕೆ ಬಸವಣ್ಣವ್ರು ಸಮಾಜ ಸೇವೆ ಯಾಕೆ ಕೊಟ್ರು ಅಂದರೆ, ನೀನು ಉದ್ಧಾರ ಆಗಬೇಕು, ನಿನ್ನ ಉದ್ಧಾರ ಕಡೆ ಎಲ್ಲರಿಗೂ ಉದ್ಧಾರ ಮಾಡಬೇಕು ಅಂದರು. ತಿಳಿತಿಲ್ಲ? ಮತ್ತು ಚಪ್ಪಾಳೆ ಹಾಕ್ರಿ. ಇದು ಸಮಾಜ ಸೇವೆ ಬೇರೆಯವ್ರ ಕಡೆದಲ್ಲ, ನಮ್ಮ ಕಡೆದೇ. ನಾವು ಉದ್ಧಾರ ಆಗ್ಬೇಕು, ನಮ್ಮ ಬೆಳವಣಿಗೆ ಆಗ್ಬೇಕು, ನಮ್ಮ ಮಕ್ಕಳ ಬೆಳವಣಿಗೆ ಆಗ್ಬೇಕು, ಮತ್ತು ಎಲ್ಲ ಊರು ಸುತ್ತಮುತ್ತ ಅಕ್ಕ ಪಕ್ಕ ಎಲ್ಲರ ಬೆಳವಣಿಗೆನೇ. ಅದಕ್ಕೆ ಸಾರ್ವಲೌಕಿಕ ಸೌಖ್ಯ ನೆಲೆಸುವಂ ಓರ್ವನ್ ಸುಖಿ ಅಲ್ತು. ಎಲ್ಲರೂ ಎಲ್ಲ ರೀತಿಯಿಂದ ಬೆಳವಣಿಗೆ ಆಗತ್ತಾನೆ, ಯಾರೂ ಸುಖಿ ಅಲ್ಲ ಅಂತ. ಅದಕ್ಕೆ ಅಂಥ ಒಂದು ಬೆಳವಣಿಗೆಯನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಅವ್ರು ಮಾಡಿದ್ರು. ಅದಕ್ಕೆ ಕಲ್ಯಾಣ ರಾಜ್ಯ ನಿರ್ಮಾಣ ಆಯ್ತು ರೀ. ಇನ್ನು 3 ತತ್ವ ಅದು, ಗುರು, ಲಿಂಗ, ಜಂಗಮ. ಇನ್ನು ಉಳಿತ್ಯಾವ್ದ್ರಿ? ಕಾಯಕ, ದಾಸೋಹ. ಕಾಯಕದಲ್ಲಿ ನಿಮಗೆಲ್ಲ ಗೊತ್ತಿದೆ, ಕಾಯಕದಲ್ಲೂ ಸಮಾನತೆ ತಂದರು ರೀ ಬಸವಣ್ಣವರು. ಹೆಂಗೆ ಸಮಾನತೆ ತಂದರು? ಅವೆಲ್ಲ ಜಾತಿಗಳಾಗಿದ್ದು. ಮೊದಲ ಚಮ್ಮಾವಿಗೆ ಚಪ್ಪಲಿ ಮಾಡ್ತಕ್ಕಂಥವನು ಅವ್ನು ಚಪ್ಪಲಿ ಮಾಡ್ಕೊಂಡು ಬರ್ಬೇಕ್ರಿ, ಆದ್ರೆ ಅವ ಹಾಕೋತಿದ್ದಿಲ್ಲ. ಅವು ಊರು ಗೌಡ್ರು, ನಾ ಸಣ್ಣಗಿದ್ದಾಗ ನಾವು ನೋಡಿದಕ್ಕೆ ಇದ್ದೀನಿ ರೀ, ಅವ್ರು ಚಪ್ಪಲಿ ಮಾಡ್ಕೊಂಡು ಬಂದವರು ಚಪ್ಪಲಿ ಹಾಕೋತಿದ್ದಿಲ್ರಿ, ಅವ್ರು ತಂದು ಇಲ್ಲಿ ಕೊಡ್ತಿರ್ರಿ, ಗೌಡ್ರಿಗೆಲ್ಲ ಕೊಡ್ತಿರು. ಆ ಗೌಡ್ರಿ ಅದು ಕೇಟ್ ಬೆಲೆ ಅಂತ ಕೇಳ್ತಿದ್ದಿಲ್ಲ. ಅವ್ರ ಮನೆಗೆ ಹುಡ್ತೋಗಿನ ಜೋಳ ಗೋಧಿ ಏನಾರು ಇದ್ರು ಅವು ಕೊಟ್ಟಾಕೊರ್ರಿ, ಅವ್ರಿಗೆ ಹೊಟ್ಟೆ ತುಂಬ್ತು ಬಿಡ್ತು, ಹಿಂಗಿತ್ತು ರೀ. ಆದ್ರೆ ಬಸವಣ್ಣವ್ರು ಏನು ಮಾಡಿದ್ರು, ಅವು ಜಾತಿ ಅಲ್ಲಪ್ಪ, ಚಪ್ಪಲಿ ಮಾಡ್ತಕ್ಕಂಥ ಜಾತಿ ಅಲ್ಲ, ಬಟ್ಟೆ ಹೊಲಿತಕ್ಕಂಥ ಜಾತಿ ಅಲ್ಲ, ಅವೆಲ್ಲವೂ ಕಾಯಕ ಅಂತ ತಿಳ್ಕೊಂಡು ಕಾಯಕಕ್ಕೆ ಸಮಾನತೆ ಕೊಟ್ಟವ್ರು ಯಾರು ಅಂದ್ರೆ ಇಡೀ ಜಗತ್ತಿನಲ್ಲಿ ಬಸವಣ್ಣನವ್ರು ಅದಾರ. ಯಾಕೆ ಸಮಾನತೆ ಕೊಟ್ಟರು ಬಸವಣ್ಣವ್ರು ಅಂದರೆ, ಈಗ ನಾನು ಲೆಕ್ಚರ್ ಇದ್ದೀನಿ ರೀ, ಈಗ ನನಗೊಂದು 3 ಲಕ್ಷ ಪಗಾರ ಅದ ಅಂತ ತಿಳ್ಕೊರಿ ನೀವು. ನಾನು 3 ಲಕ್ಷ ಪಗಾರ ತೊಗೊಂಡು ಒಂದು ಮನೆ ಕಟ್ತೀನಿ, ಹೌದಿಲ್ಲ, ಮಕ್ಕಳಿಗೆ ಓದಿಸ್ತೀನಿ, ಮಕ್ಕಳಿಗೆ ಮತ್ತು ಎಲ್ಲ ನೋಡ್ಕೋತೀವಿ. ಮತ್ತು ಚಮ್ಮಾವಿಗೆ ಮಾಡ್ತಕ್ಕಂಥವನು ಅವನು ಕಾಯಕದಿಂದ ಬಂದಿರತಕ್ಕಂಥದ್ದು ಒಂದು 1,000 ರೂಪಾಯಿ ಬರ್ತದೆ. ಆ ಬಂದಿದ್ರಾಗೆ ಮನೆ ಕಟ್ತಾನೆ, ಮಕ್ಕಳಿಗೆ ಓದಿಸ್ತಾನೆ, ಹೌದಿಲ್ಲ. ನಾವು ದೊಡ್ಡ ಮನೆ ಕಟ್ಬೋದು. ಈಗ ಉದಾಹರಣೆ DC ಅವ್ರು ದೊಡ್ಡ ಮನೆ ಕಟ್ತಾರ ಅಂತ ತಿಳ್ಕೊರಿ, DC ಅವ್ರ ಮಕ್ಕಳು ಫಾರಿನ್ಗೆ ಓದ್ತಾರ ಅಂತ ತಿಳ್ಕೊರಿ. ಆ ಮನೆಗೆ ಮಾಡೋದು ಏನು ಕೆಲಸದ? DC ಅವರು ಅಡುಗೆನೇ ಮಾಡ್ತಾರ, ಮತ್ತು ಆ ಬೆಡ್ರೂಮ್ನಾಗೆ ಮಲ್ಕೋತಾರ, ಅಟ್ಟೆ ಅಲ್ರಿ, ಅಲ್ಲೇ ಊಟ ಮಾಡ್ತಾರೆ. ಅವ್ರ ಮಕ್ಕಳಿಗೆ ಫಾರಿನ್ದಾಗ ಓದಿಸ್ಬೋದು. ಆದ್ರೆ ಚಮ್ಮಾವಿಗೆ ಮಾಡ್ತಕ್ಕಂಥವನು ಆ ಮನೆಯಲ್ಲಿ ಏನು ಮಾಡ್ತಾನೆ? ಅಡುಗೆನೇ ಮಾಡ್ತಾನೆ, ಆ ಮನೆಯಲ್ಲಿ ಊಟನೇ ಮಾಡ್ತಾನೆ. ಅವನ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ದಾಗ ಓದಿಸ್ತಿರ್ಬೇಕು. ಆದ್ರೆ ಓದೋದು ಮಾತ್ರ ಅವ್ರ ಮಕ್ಕಳು ಅದೇ ಓದ್ತಾರ, ನಮ್ಮ ಮಕ್ಕಳು ಅದೇ ಓದ್ತಾರೆ. ಅಂದ್ರೆ ಕಾಯಕದಿಂದ ಏನು ಪ್ರತಿಫಲ ಬರ್ತದಲ್ಲ, ಸಂಬಳ, ಮತ್ತು ಎಲ್ಲರೂ ಮಾಡೋದು ಒಂದೇ ಆಯ್ತಾ ಬೇರೆ ಆಯ್ತು ಹೇಳ್ರಿ? ಒಂದೇ ಆಯ್ತಾ ಬೇರೆ ಆಯ್ತು? ಒಂದೇ ಅದಲ್ಲ. ಅವ್ರು ದೊಡ್ಡ ಮನೆ ಇರ್ಬೋದು, ದೊಡ್ಡ ಮನೆ ಇದ್ರು, ದೊಡ್ಡ ಪಲಂಗಿದ್ರು, ಮೊಕ್ಕಮದು ಒಂದು 3 ಫೀಟ್ ಜಾಗದಾಗೆ ರೀ, 100 ಆಕಳಿದ್ರು ಭೀ ಕುಡಿಯೋದು ಒಂದೇ ಗ್ಲಾಸ್ ಇರ್ತದ್ರಿ, ಹೌದಿಲ್ಲ. ಅದಕ್ಕೆ ಬಸವಣ್ಣವ್ರು ಈ ತತ್ವದ ತಳಹದಿಯಲ್ಲಿ ಕಾಯಕಗಳು ಯಾವ ಕೂಡ ಮೇಲಲ್ಲ, ಯಾವ ಕೀಳಲ್ಲ, ಎಲ್ಲರೂ ಬಂದಿನ ಸಂಬಳದಿಂದ ಯಾರು ದೊಡ್ಡ ಮನೆ ಕಟ್ಬೋದು, ಯಾವ ಸಣ್ಣ ಮನೆ ಕಟ್ಬೋದು, ಆದರೂ ಒಂದೇ ಪ್ರತಿಫಲ. ಅದಕ್ಕೆ ಎಲ್ಲ ಕಾಯಕಗಳು ಕೂಡ ಸಮಾನ ಅಂತಕ್ಕಂಥ ತತ್ವವನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಕೊಟ್ಟರು.
ಇದು ಮುಖ್ಯ ಅದರ, ಇದು ತಿಳ್ಕೊಳ್ಬೇಕು ನೀವೆಲ್ಲ. ಈ ರೀತಿ ಆ ಕಾಯಕಕ್ಕೆ ಸಮಾನತೆಯನ್ನು ಕೊಟ್ಟರು, ಯಾವುದು ಮೇಲಲ್ಲ ಕೀಳಲ್ಲ ಅಂತ ಹೇಳಿದ್ರು. ಇನ್ನು ಎರಡನೇದಾಗಿ, ಎರಡು ಕೈಲಿಂದ ಏನು ನಾವು ದುಡಿತೀವಲ್ಲ, ಎರಡು ಕೈಲಿಂದ ದುಡಿತೀವಲ್ಲ, ಉಣ್ಲಿಕ್ಕೆ ಎಷ್ಟು ಕೈ? ಒಂದು. ಇದು ಒಂದಲ್ಲಿ ತುತ್ತು, ಇದು ಒಂದು ತುತ್ತು ತೊಗೊಂಡು ಅನ್ಕೋರಿ, ಏನಂತೀರಿ ನೀವು? ಒಂದು ಕೈಲಿಂದ ಉಣ್ಣು ಹುಚ್ಚಿದ್ದೇನಂತೀರಿ ನೀವು? ಅಂತೀರಿಲ್ಲ. ಅದಕ್ಕೆ ಬಸವಣ್ಣನವರು ದಾಸೋಹ ಸಿದ್ಧಾಂತ ಏನು ಕೊಟ್ರಂದ್ರೆ, ನೀ ಎರಡು ಕೈಲಿಂದ ದುಡ್ದಿದ್ದು ಒಂದು ಕೈಲಿಂದ ನೀನುಣ್ಣು, ಇನ್ನೊಂದು ಕೈಲಿಂದ ದುಡ್ದಿದ್ದು ಸಮಾಜದಲ್ಲಿ ಯಾರಿಗೆ ದುಡಿಯುವ ಸಾಮರ್ಥ್ಯ ಇಲ್ಲ, ಯಾರು ಅನಾಥ ಮಕ್ಕಳದಾರ, ದೀನ ದಲಿತರದಾರ ಅಂಥವ್ರಿಗೆ ನೀನು ಕೊಡಬೇಕು ಅಂತಕ್ಕಂಥದ್ದು ಅದು ದಾಸೋಹದ ರೀ. ಅದಕ್ಕೆ ಎರಡು ಕೈಲಿಂದ ದುಡ್ದಿಂದು ನೀನು ಒಂದು ಕೈ ದಾಸೋಹ ಮಾಡು ಅಂತ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ದಾಸೋಹದಲ್ಲಿ ಅವರ ಬೆಳವಣಿಗೆನೇ ನಮ್ಮ ಬೆಳವಣಿಗೆ ಅದ ರೀ. ಅವರು ಈಗ ಬಾಜು ಮನೆದವರು ದುಃಖದಿಂದ ನರಳತ್ತರು, ಅವ್ರು ಕಷ್ಟಪಡ್ಲತ್ತರು, ಹಂಗೇ ಚೀರ್ಲತ್ತರು ಅಂದ್ರೆ ನಿಮ್ಮ ಮನೆ ನಿದ್ದೆ ಬರ್ತದ್ರಿ? ನಿದ್ದೆ ಬರ್ತದೆ ನಿಮ್ಗೆ? ಬರಲ್ಲ. ನಿಮ್ಗೆ ಡಿಸ್ಟರ್ಬ್ ಆಗ್ತದ. ಅದ್ರ ಕಡೆದು ಅವರು ಸುಖವಾಗಿದ್ದರು, ನೀವು ಆರಾಮಾಗಿ ಸುಖವಾಗಿರ್ಬೋದು. ಅದಕ್ಕೆ ಅವ್ರ ಸುಖ ಕಡೆದು ಇನ್ನೊಂದು ಕೈಲಿಂದ ಏನು ದುಡ್ದಿದ್ದದಲ್ಲ ಅದು ನೀವು ಕೊಡಬೇಕು. ಮೈಗಳ್ರಿಗಲ್ರಿ, ಯಾರಿಗೆ ಕೊಡಬೇಕು? ಎಲ್ಲ ಅವಶ್ಯಕತೆ ಅದ ಅಂಥವ್ರಿಗೆ ಕೊಟ್ಟು ಬೆಳೆಸ್ಬೇಕು. ಮತ್ತು ನೀವು ಇಂಥವ್ರಿಗೆ ಕೊಟ್ಟು ಮತ್ತು ಅವರಿಗೆಲ್ಲ ಕುಡ್ಲಾಕ ಆಡ್ಲಾಕ ಕೊಟ್ಟಿರ್ಗಿನ ಅಂಥದ್ದು ಕೊಡ್ಲಾಕ ಹೋಗೋದಿಲ್ಲ. ಎಲ್ಲಿ ಅವಶ್ಯಕತೆ ಅದ ಅಂಥವ್ರಿಗೆ ಕೊಟ್ಟು ಅವ್ರಿಗೆ ನಮ್ಮ ಮಟ್ಟಕ್ಕೆ ಬೆಳೆಸ್ಕೋಬೇಕು. ಇದು ಬಸವಣ್ಣನವರ ಕಾಯಕ ದಾಸೋಹ ಸಿದ್ಧಾಂತ. ದಾಸೋಹದಲ್ಲಿ ಬರೀ ಅನ್ನ ಕೊಡೋದಷ್ಟೇ ಅಲ್ಲ, ಬರೀ ಬಟ್ಟೆ ಕೊಡೋದಷ್ಟೇ ಅಲ್ಲ, ನಿಂಬಲ್ಲಿ ಏನೇನು ಅದನ್ನು ಸಾಮರ್ಥ್ಯ, ಜ್ಞಾನ ಇಲ್ಲಿ ಕಡಿಮೆ ಇದ್ದವ್ರಿಗೆ ಜ್ಞಾನ ಕೊಡ್ಬೇಕು, ಏನು ಕಲೆ ಇರ್ತದೆ ಅದು ಕಲೆ ಕೊಡ್ಬೇಕು. ಬಸವಣ್ಣವ್ರು ಹೇಳ್ತಾರೆ, ದಾಸೋಹ ಮಾಡುವನಲ್ಲದೆ ಸಮಯವನ್ನೇರಿ ಅಂತ. 24 hours ದಾಸೋಹ ಮಾಡ್ತೀರಂತ್ರಿ. ಏನು ಅನ್ನನೇ ಕೊಡ್ತಿದ್ರೇನು? ಇಲ್ಲ. ಎಲ್ಲೆಲ್ಲಿ ಏನೇನು ಕೊರತೆ ಅದನೋ ಆ ಕೊರತೆ ಎಲ್ಲವೂ ಕೂಡ ಅಲ್ಲಿ ನೀಗಿಸ್ತಿದ್ರು. ಅದಕ್ಕದು ದಾಸೋಹ. ಎಲ್ಲರ ಬೆಳವಣಿಗೆನೇ, ಎಲ್ಲರ ಬೆಳವಣಿಗೆಯಲ್ಲೇ ತನ್ನ ಬೆಳವಣಿಗೆ. ಇದು ಲಿಂಗಾಯತ ಸಮಾಜದ ಒಂದು ಸಂಸ್ಕೃತಿ. ನನ್ನ ಉನ್ನತಿ ಜೊತೆಗೆ ಸಮಾಜದ ಉನ್ನತಿ ಮಾಡುವುದೇ ಲಿಂಗಾಯತ ಸಮಾಜದ ಒಂದು ಸಂಸ್ಕೃತಿ. ಅದಕ್ಕಿಂತ ಒಂದು ಸಂಸ್ಕೃತಿಯನ್ನು ಗುರು ಬಸವಣ್ಣನವರು ಕೊಟ್ಟು 12ನೇ ಶತಮಾನದಲ್ಲಿ ಈ ತತ್ವ ಸಿದ್ಧಾಂತಗಳನ್ನು ಈ ಜಗತ್ತಿಗೆ ಅನುಭವ ಮಂಟಪದ ಮೂಲಕ ಕೊಟ್ಟು ಎಂಥ ಒಂದು ಮಾನವ ಜನಾಂಗವನ್ನು ನಿರ್ಮಾಣ ಮಾಡಿದ್ರಂದರೆ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಒಂದು 5 ನಿಮಿಷ ನಾನು ಮಾತಾಡ್ತೀನಿ. ನನಗೆ 9:30 ತನಕ ಟೈಮ್ ತಗೊಂತ ಹೇಳ್ಯಾರ ಅಣ್ಣವರು. ಏನಂದ್ರೆ ವಿಶೇಷವಾಗಿ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಮತ್ತು ಇಲ್ಲಿವರೆಗೂ ನಾವು ನೋಡ್ತೀವ್ರಿ, ಹೆಣ್ಣಂದ್ರೆ ಕೇವಲ ಏನದ, ಹೆಣ್ಣಂದ್ರೆ ಕೇವಲ ಮಕ್ಕಳು ಹೆರುವ ಯಂತ್ರ ಅಂತ ತಿಳ್ಕೊಂಡಿದ್ರು. ಹೆಣ್ಣಿಗೆ ಬುದ್ಧಿನೇ ಇಲ್ಲ ಅಂತ ಹೇಳಿರಲ್ಲ, ಇನ್ನೂ ಹೇಳ್ಕೊತ ಹೊಂಟಾರಿ. ಆದ್ರೆ ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಹೆಣ್ಣಿಗೆ ಗಂಡು ಮಕ್ಕಳು ಸಮ ಅಲ್ರಿ, ದೇವರ ಸಮ ಸ್ಥಾನ ಕೊಟ್ಟವ್ರು ಯಾರು ಅಂದ್ರೆ ಇಡೀ ಜಗತ್ತಿನಲ್ಲಿ ಶರಣರದಾರ. ಶರಣರು ಯಾಕೆ ದೇವರ ಸ್ಥಾನ ಕೊಟ್ಟರು? ದೇವರ ಸಮ ಅಂತ ಯಾಕೆ ಹೇಳಿದ್ರು ಅವರೇ? ಇವ್ರು ನಮ್ಗೆಲ್ಲರಿಗೂ ಹುಟ್ಟಿಸಿದವ ಯಾರದಾರ್ರಿ? ಪರಮಾತ್ಮ ಅದಾನ. ಮತ್ತು ನೆಕ್ಸ್ಟ್ ಹುಟ್ಟಿಸುವ ಕ್ರಿಯೆ ಪರಮಾತ್ಮ ಯಾರಿಗೆ ಕೊಟ್ಟನ? ಹೆಣ್ಮಕ್ಳಿಗೆ ಕೊಟ್ಟನಲ್ಲ. ನೋಡ್ರಿ, ಮತ್ತು ನೀವು ಮನ್ಯಾಗ ಯಾರಿಗೆ ಸಾಮರ್ಥ್ಯದ ಅವ್ರ ಮೇಲೆ ವಜ್ಜೆ ಹಾಕ್ತೀರ. ಮತ್ತು ಪರಮಾತ್ಮ ಯಾರ ಮೇಲೆ ವಜ್ಜೆ ಹಾಕ್ಯಾನ? ತನ್ನ ಸೃಷ್ಟಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಹೆಣ್ಮಕ್ಳ ಮೇಲೆ ಹಾಕ್ಯಾನ್ರಿ ದೇವ್ರಿಗೆ ಗೊತ್ತದ ಏನಂತ, ಈಕಿನೇ ಸಾಮರ್ಥ್ಯವಾನ್ ಹಳ ಅಂತ ತಿಳ್ಕೊಂಡು ಅದಕ್ಕೆ ಹುಟ್ಟಿಸುವ ಕ್ರಿಯೆ 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಮಗುವಿಗೆ ಜನ್ಮ ಕೊಡ್ತಾಳಲ್ರಿ. ಗಂಡಿರ್ಲಿ ಹೆಣ್ಣಿರ್ಲಿ, ಯಾವ್ದಾರ ದೇಶದ ಜಪಾನ್, ಜರ್ಮನ್, ಅಮೆರಿಕ, ರಷ್ಯಾ ಮುಂದುವರೆದ ದೇಶದಾಗ ಗಂಡ್ಮಕ್ಳು ಹುಟ್ಟ್ಯಾರೇನ್ರಿ? ಯಾರ ಹೊಟ್ಟೆಗೆ ಹುಟ್ಟ್ಯಾರ? ಇಡೀ ಜಗತ್ತು ಮಾನವ ಜನಾಂಗ ಯಾರ ಹೊಟ್ಟೆಗೆ ಹುಟ್ಟದಂದ್ರೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರಿ. ಅದಕ್ಕೆ 12ನೇ ಶತಮಾನದಲ್ಲಿ ತಾಯಿಯೇ ದೇವರು ಅಂದ್ರು. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಇಲ್ಲಿ ಹೇಳಿದ್ರು. ಮತ್ತು ಇನ್ನೊಂದು ನಿಮ್ಗೆ ಹೇಳ್ತೀನಿ, ಏನಂದ್ರೆ ನಾವು ಯಾರಿಗೆ ಬುದ್ಧಿ ಅದ ಅಂತಂದ್ರೆ ಭಾಳ ಜನಕ್ಕೆ ಗೊತ್ತಿಲ್ರಿ. ಯಾರ ಬುದ್ಧಿ ದೊಡ್ಡದಿರ್ತದಂದ್ರೆ, ಯಾರು ಮೆದುಳು ದೊಡ್ಡದನೋ ಅವ್ರ ಬುದ್ಧಿವಂತರು, ಯಾರು ಮೆದುಳು ದೊಡ್ಡದನೋ ಅವ್ರ ಬುದ್ಧಿವಂತರು. ಹೆಣ್ಮಕ್ಳ ಬುದ್ಧಿ ಕಡಿಮೆ ಇರ್ತದ, ಗಂಡು ಮಕ್ಳ ಬುದ್ಧಿ ಹೆಚ್ಚಿಗಿರ್ತಂತಿಲ್ಲ. ಪಾಲ್ ಬ್ರೋಕನ್ ಅಂತಕ್ಕಂಥ ತತ್ವಜ್ಞಾನಿ, ಅವ ಮೆದುಳು ವಿಜ್ಞಾನಿ ಕಂಡು ಹಿಡ್ದನ್ರಿ. ಅವ ಸಂಶೋಧನೆ ಮಾಡಿ ಏನಂದ್ರೆ, ಯಾರ ಮೆದುಳು ದೊಡ್ಡದಿರ್ತದೋ ಅವರು ಬುದ್ಧಿವಂತರು, ಇದು ಹೆಣ್ಣು ಗಂಡಿಗೆ ಸಂಬಂಧ ಇಲ್ಲ ಅಂತ. ಮತ್ತದು ಮೆದುಳು ಎಲ್ಲಿ ಬೆಳೀತದೆ ಗೊತ್ತದ ನಿಮ್ಗೆ? ತಾಯಂದಿರಿಗೆ ಗೊತ್ತಿಲ್ರಿ. ನೀವೆಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಹೇಳ್ಬೇಕು ಏನಂತ, ಪೂರಾ 90% ಮೈಂಡ್ ಮೆದುಳು ಯಾರ ಬಲ್ಲಿ ಬೆಳೀತಂದ್ರೆ ತಾಯಿಯ ಗರ್ಭದಲ್ಲಿ ಬೆಳೀತಿದ್ರಿ, ತಾಯಿಯ ಗರ್ಭದಲ್ಲಿ. ಮತ್ತು ಹಂಗಿದ್ರೆ ತಾಯಿಯ ಗರ್ಭದಲ್ಲಿ ಬೆಳೀತಂದ್ರೆ ತಾಯಿ ಎಷ್ಟು ಹುಷಾರಿರ್ಬೇಕು ಲೆಕ್ಕ ಹಾಕ್ರಿ. ತಾಯಿ ಎಷ್ಟು ಹುಷಾರಿದ್ದಳು ಒಟ್ಟು ಮಕ್ಕಳು ಹುಷಾರು ಹುಡ್ತಾವ್ರಿ, ಹೌದಿಲ್ಲ? ಹಂಗಂದ್ರೆ ಯಾರು ಓದ್ಬೇಕು ಹೇಳ್ರಿ? ಯಾರು ಓದಬೇಕು?
ಹೆಣ್ಮಕ್ಳಿಗೆ ಓದಿಸ್ಬೇಕಿಲ್ರಿ, ಆದ್ರೆ ಏನು ಮಾಡ್ರು ಹೆಣ್ಮಕ್ಳಿಗೆ ಓದ್ಸೋದು ಬಿಟ್ಟು ಕೊಟ್ರು ರೀ. ಆದ್ರೆ ಇಡೀ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ